ನೋವನ್ನ ತೆಗೆಯೋದು. ಯಾವ ನೋವು? ಮಾನಸಿಕವಾಗಿ ಬಂದಿರುತ್ತೆ ನೋವು, ದೇಹದ ಯಾವುದೋ ಒಂದು ಭಾಗದಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ. ಆ ನೋವು ತೆಗೆಯುವಂಥದ್ದು ಇವತ್ತಿಂದ ಮನಸ್ಸಿಗೆ ಇದೊಂದು ವ್ಯಾಯಾಮ. ಯಾಕಂದ್ರೆ ಕೆಲಸ ಮಾಡಿಸ್ಬೇಕಂದ್ರೆ, ದೊಡ್ಡ ದೊಡ್ಡ ಕೆಲಸ ಮಾಡಿಸ್ಬೇಕು ಅಂದ್ರೆ ದೇಹದಲ್ಲಿರೋ ಸಣ್ಣ ಪುಟ್ಟ ನೋವನ್ನ ತೆಗಿಬೇಕದು. ಅಂದ್ರೆ ಸಣ್ಣ ಪುಟ್ಟ ಕೆಲಸ ಮಾಡಕ್ಕೆ ಪ್ರಾರಂಭ ಮಾಡಬೇಕು ಮನಸ್ಸು. ಹೊಸ್ದಾಗಿ ಬಂದಿರೋರೇನು ತಲೆ ಕೆಡಿಸ್ಕೋಬೇಡಿ, ನಿಮಗೆ ನಾನು ಹೇಳ್ಕೊಡ್ತೀನಿ. ಇವತ್ತು ಏನಿದೆ ಅದನ್ನ ತಿಳ್ಕೊಳ್ಳಿ ಅಷ್ಟೇ. ಮಾಡಿ, ಸಾಧ್ಯವಾದಷ್ಟು ಮಾಡಿ. ಈಗ ನೋವುಗಳಲ್ಲಿ ಹಲವಾರು ವಿಧ ಇರುತ್ತೆ. ಒಂದು ಯಾವಾಗಲೂ ಹೊಡೆತ ಬಿದ್ದಿರೋ ನೋವಿರುತ್ತೆ. ಇನ್ನೊಂದು ನಾವು ಆಹಾರ ಪದ್ಧತಿ, ನಮ್ಮ ಜೀವನ ಶೈಲಿ ಎಲ್ಲ ಏರುಪೇರಾಗಿ ನೋವು ಬಂದಿರುತ್ತೆ. ಇದಿಷ್ಟು ಗೊತ್ತು ನಿಮಗೆ. ಯಾವುದು? ಏಟು ಬಿದ್ದು ಪೆಟ್ಟು ಬಿದ್ದು ನೋವು ಬಂದಿರೋದು, ಇದು ಒಂದು ಗೊತ್ತಿರುತ್ತೆ ನಿಮಗೆ, ಜಾಗೃತಾವಸ್ಥೆಯಲ್ಲಿ ನಿಮ್ಗೆ ಗೊತ್ತಿರುತ್ತೆ. ಇನ್ನೊಂದು ಅನಾರೋಗ್ಯದ ಕಾರಣದಿಂದ, ಅದರಿಂದನೂ ನೋವು ಬರುತ್ತೆ. ಯಾವುದೋ ಒಂದು ಅಂಗಕ್ಕೆ ಆರೋಗ್ಯ ಸರಿಗಿರಲ್ಲ, ಅಲ್ಲಿ ರಕ್ತ ಸಂಚಾರ ಸರಿಗಿರಲ್ಲ, ಪ್ರಾಣವಾಯು ಸರಿಗಿರಲ್ಲ, ಸರಿಯಾಗಿ ಹೋಗದೇ ಇರೋಂಥ ಸಂದರ್ಭಗಳಲ್ಲಿ ಈ ನೋವುಗಳು ಪ್ರಾರಂಭ ಆಗುತ್ತೆ. ಅಂದ್ರೆ ಶಕ್ತಿಯ ಹಂತ ಮೀರೋಗಿರುತ್ತೆ, ದೈಹಿಕ ಹಂತಕ್ಕೆ ಬಂದ್ಬಿಟ್ಟಿರುತ್ತೆ. ಅದು ಶಕ್ತಿ ಏರುಪೇರು ಹಂತದಲ್ಲೇ ನಿಮಗೆ ಸಣ್ಣ ಪ್ರಮಾಣದಲ್ಲಿ ನೋವು ಕಾಣಿಸ್ತಾ ಇರುತ್ತೆ, ನೋವು ಗೊತ್ತಾಗ್ತಾ ಇರುತ್ತೆ ನಿಮಗೆ. ನಾವೇನ್ ಮಾಡ್ತೀವಿ? ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ತುಂಬಾ ಜಾಸ್ತಿ ಆದಾಗ ಏನ್ ಮಾಡ್ತೀವಿ? ಡಾಕ್ಟರ್ ಹತ್ರ ಹೋಗ್ತೀವಿ, ಒಂದು ಅದಕ್ಕೆ ಸಂಬಂಧಪಟ್ಟಂತ ವೈದ್ಯ ಮಾಡಿಸ್ಕೊಂಡು ಬರ್ತಾ ಇರ್ತೀವಿ. ಅಲ್ಲಿಗದು ಆ ಏನು ಕೆಮಿಕಲ್ ಇಂಬ್ಯಾಲೆನ್ಸ್, ರಾಸಾಯನಿಕ ಕೊರತೆ ಆದರೆ ದೇಹದಲ್ಲಿ ನೋವು ಬರುತ್ತೆ. ಅಂದ್ರೆ ಏನು? ನಮ್ಮ ಜೀವನ ಶೈಲಿ ಏರುಪೇರು ಮಾಡ್ಕೊಂಡಾಗ ನೋವುಗಳು ಸಾಧಾರಣವಾಗಿ ಬರುತ್ತೆ. ಈಗ ಮನಸ್ಸಿನಿಂದ ಬರುತ್ತೆ. ಹೆಂಗೆ? ಮನಸ್ಸಿನಿಂದ ಹೆಂಗ್ ಬರುತ್ತೆ? ಯಾವ ತರ ಬರುತ್ತೆ? ಯಾರಿಗೆ ಬಂದಿದೆ ಮನಸ್ಸಿನಿಂದ ನೋವು ಬಂದಿದೆ? ಯಾರಿಗೆ ಬಂದಿದೆ? ಸ್ವಲ್ಪ ವಿವರಣೆ ಕೊಡಿ. ಮಾನಸಿಕವಾದ ನೋವು. ಗುರುಗಳು, ಯಾವ್ದಾದ್ರು ಒಂದು ಬೇಜಾರಾಗಿರುವಂತ ಘಟನೆನ ಪದೇ 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 ನೆನ್ಸ್ಕೊಂಡಾಗ ತಲೆನೋವು ಬರೋದು, ಮೈಕೈ ಸುಸ್ತಾಗೋದು, ಅದು ಬರುತ್ತಲ್ಲ ಗುರುಗಳು? ಅದು ಆಗ್ಬೋದಲ್ಲ ಗುರುಗಳೇ ಮನಸ್ಸಿನಿಂದ? ಹೌದು ಹೌದು. ಚಿಂತೆ ಅಂತ ಹೇಳ್ತೀವಲ್ಲ, ಮಾತಾಡಿ. ತುಂಬಾ ಬೇಕಾದವ್ರನ್ನ ಚಿಂತೆ ಚಿಂತೆ ತುಂಬಾ ಬೇಕಾದವ್ರನ್ನ ಕಳ್ಕೊಂಡಿರೋದು, ಅದು ಜೊತೆನಲ್ಲಿ ಇದ್ದು ಬಿಟ್ಟು ಬೆನ್ನಿಗೆ ಚೂರಿ ಹಾಕಿರ್ತಾರಲ್ಲ ಗುರುಗಳೇ, ಅದು ತುಂಬಾ ಮನಸ್ಸಿನ ನೋವು. ಆಯ್ತು, ಅದೊಂಥರ ನೋವು. ಇನ್ನು ಯಾರ್ಯಾರಿಗೆ ಯಾವ್ಯಾವ ತರ ನೋವಾಗಿದೆ ಹೇಳಿ ಸ್ವಲ್ಪ. ಮನೆಯಲ್ಲಿದ್ದವರಿಂದಾನೇ ಗುರುಗಳೇ. ನಮ್ದು ಯಾವ ತರ ನಾವು ಗೊತ್ತಾಗ್ತಿಲ್ಲ ಗುರುಗಳೇ. ಹಾಸ್ಪಿಟ್ಲಿಗೆ ಹೋದ್ರು ನಾರ್ಮಲ್, ಗಂಟ್ಲಲ್ಲಿ ಚುಚ್ಚಿದಂಗ ಆಗುತ್ತೆ. ಈಗ್ಲೂ ಒಂದ್ ಸ್ವಲ್ಪ. ಇಲ್ಲಿ ನಮ್ಮ ಹತ್ರ ಸೇರಕ್ ಮುಂಚೆ ಎಷ್ಟಿತ್ತು? ನಿಮ್ಗೂ ಆಗಿದ್ಯಾ ಈ ತರ? ತುಂಬಾ ಇತ್ತು. ಇದು ಮಾಡಕ್ ಶುರು ಮಾಡಿಂದ ನನಗೆ ಕಡಿಮೆ ಆಗಿದೆ.
ಸಿಟಿ ಸ್ಕ್ಯಾನ್ ಎಲ್ಲ ಮಾಡಿ ಚೆಕ್ ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ. ಕ್ಯಾಮ್ರಾ ಇಟ್ಟೆಲ್ಲ ನೋಡಿದ್ರು ಗಂಟ್ಲಲ್ಲಿ ಏನೂ ಇಲ್ಲ, ನಾರ್ಮಲ್ ಇದೆ ಅಂತ ಹೇಳ್ಬಿಟ್ಟು ಕಳ್ಸಿದ್ರು. ಒಂದ್ ಕಡೆ ಅಲ್ಲ 2 ಕಡೆ ತೋರಿಸಿದೀವಿ ಗುರುಗಳೇ. ಮೇಡಮ್, ನೀವು ಮಂತ್ರ ಸ್ಟಾರ್ಟ್ ಮಾಡಿದ್ಮೇಲೆ ಇನ್ನ ಜಾಸ್ತಿ ಆಗುತ್ತೆ ಆ ಗಂಟ್ಲು ನೋವು. ನನಗಾಗಿತ್ತು, ನನ್ಗಾಗಿಲ್ಲ, ನನಗೆ ಬಟ್ ನಾ ಕಡಿಮೆ ಬಿಡ್ಲಿಲ್ಲ. ಆಗಿದೆ. 6 ತಿಂಗಳವರೆಗೂ ಬರೀ ಇದು ಎಳ್ನೀರು, ರಾಗಿ ನೀರು 2 ಕುಡ್ದಿದ್ದು ನಾನು 6 ತಿಂಗಳವರೆಗೂ. ನನ್ಗೆ ಅಷ್ಟು ನೋವು. ಕಡಿಮೆ ಆಗಿದೆ. ಆಮೇಲೆ ಬಾಯಿ ಬಂದಂಗ್ ಬೈದ್ಬಿಟ್ಟೆ ದೇವ್ರಿಗೆ. ಸರಿ ಆಯ್ತು. ಈಗ ಮಾನಸಿಕವಾಗಿ ಅಂದ್ರೆ ಇನ್ನೊಂದು ಮನಸ್ಸು ಬರುತ್ತೆ. ಯಾವುದು? ನಮ್ಮದಲ್ಲದ ಒಂದು ಮನಸ್ಸು, ಆತ್ಮ ಬಂದು ನಮ್ಮ ಸೂಕ್ಷ್ಮ ಶರೀರಕ್ಕೆ ಅದು ತಟ್ಟಿದಾಗ ಅದಕ್ಕಿರೋ ನೋವೆಲ್ಲ ನಮಗೆ ಟ್ರಾನ್ಸ್ಫರ್ ಆಗೋಗುತ್ತೆ, ಅಂದ್ರೆ ವರ್ಗಾವಣೆ ಆಗೋಗ್ಬಿಡುತ್ತೆ. ಇದು ತೆಗಿಯೋದಕ್ಕೆ ಬೇರೆ ಪದ್ಧತಿ ಇದೆ. ಇದನ್ನ ಆಮೇಲೆ ಬೇರೆ ಆತ್ಮ ಬೇರೆ ಮನಸ್ಸಿನ ಬಗ್ಗೆ ಪಾಠ ಬಂದಾಗ ಅದನ್ನ ಹೇಳ್ತೀನಿ. ಈಗ ನೀವೇ ಒಂಚೂರು ಮ್ಯೂಟ್ ಮಾಡ್ಕೊಳಕ್ ಹೇಳಿ. ಮ್ಯೂಟ್ ಆಗಿಲ್ಲ. ಯಾರು? ಶ್ರೀನಿವಾಸ್ ಅವರು. ಮಾಡ್ಕೊಂಡ್ರು. ಎಕೋ ಬತ್ತೈತೆ. ಈಗ ಮನಸ್ಸಿನ ಮೂಲಕ ಅಂದ್ರೆ ನಮ್ಮ ಆಲೋಚನೆಗಳ ಮೂಲಕ ನೋವು ಬರುತ್ತೆ. ದೇಹದ ಯಾವುದೋ ಭಾಗದಲ್ಲಿ ಹೋಗಿ ಕೂತ್ಕೊಂಡಿರುತ್ತೆ. ದೇಹದ ಯಾವುದೋ ಭಾಗದಲ್ಲಿ ಅದು ಆ ಒಂದು ನೋವು ಅಂದ್ರೆ ನಾವು ಯೋಚನೆಗಳು ಮಾಡ್ತೀವಲ್ಲ, ನೊಂದ್ಕೋತೀವಲ್ಲ, ಅದು ಇನ್ನು ದೈಹಿಕವಾಗಿ ಅದು ಬಂದಿರಲ್ಲ. ಅದೇನಾಗುತ್ತೆ, ನೊಂದು 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 ಅದೇನಾಗುತ್ತೆ, ಅದು ಬೆಳೆದು 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 ಎಲ್ಲಾ ನೋವುಗಳು ಅಥವಾ ಯಾವುದೋ ಒಂದು ನೋವು ಹೋಗಿ ಒಂದು ಜಾಗದಲ್ಲಿ ಯಾವ್ದಾರ ಒಂದು ನಿರ್ದಿಷ್ಟ ಜಾಗದಲ್ಲಿ ನಿಮ್ಮ ಕರ್ಮಾನುಸಾರ ಹೋಗಿ ಕೂತ್ಕೊಂಡಾಗ ಅದೇನಾಗುತ್ತೆ, ನೋವು ಪ್ರಾರಂಭ ಆಗುತ್ತೆ. ಯಾವುದೋ ಒಂದು ಜಾಗದಲ್ಲಿ ನೋವು ಪ್ರಾರಂಭ ಆಗುತ್ತೆ. ಆ ನೋವಿಗೆ ನೀವು ಯಾವ ಸ್ಕ್ಯಾನಿಂಗ್, MRI, CT ಯಾವ ಸ್ಕ್ಯಾನ್ ಮಾಡಿದ್ರು ಅದು ಹೋಗಲ್ಲ. ಮನಸ್ಸಿನ ಆಳಕ್ಕೆ ಇಳದೆ ತೆಗಿಬೇಕದನ್ನ. ಇವತ್ತು ಅದೇ ವಿಷಯ. ಮನಸ್ಸಿನ ಆಳಕ್ಕೆ ಇಳಿದು ತೆಗೆದಾಗ ಕ್ರಮೇಣ ದಿನ ಕ್ರಮೇಣ ಅದು ನೋವು ವಾಸಿ ಆಗ್ತಾ ಹೋಗುತ್ತೆ. ಅದೇನಾಗಿರುತ್ತೆ, ಒಂದು ಅಂಗದಲ್ಲಿ ಕೂತ್ರೆ, ಈಗ ಲಿವರಲ್ಲಿ ಹೋಗಿ ಕೂತ್ಕೋತು ಅಂತ ಇಟ್ಕೊಳ್ಳಿ. ಲಿವರಿನ ಕೆಲಸ ಏನು? ಮಾಂಸಖಂಡಗಳನ್ನ ನೋಡ್ಕೊಳ್ಳೋದು. ಅಂದ್ರೆ ಲಿಗಮೆಂಟ್ಸು, ಟೆಂಡಾನ್ಸು, ಮಸಲ್ಲು ಇದಿಷ್ಟನ್ನು ಆಡಳಿತ ನಡೆಸೋದು ಲಿವರ್, ಅಂದ್ರೆ ಯಕೃತ್ತು. ಲಿವರ್ಗೆ ಹೋಗಿ ಏನಾದ್ರು ನಾವು ಯೋಚನೆ ಮಾಡುವಂಥದ್ದು ಹೋಗಿ ಅಲ್ಲೇನಾರ ಕೂತ್ಕೊಂತು ಅಂತ ಇಟ್ಕೊಳ್ಳಿ. ಆ ನೋವು ಅಂದ್ರೆ ಆ ಮನಸ್ಸಿನ ನೋವು, ಮನಸ್ಸಿನಿಂದ ನಾವು ನೊಂದ್ಕೊಂಡಿರ್ತೀವಲ್ಲ, ಅದು ಕಣ್ಣು ಕಾಣಲ್ಲ, ಕೈಗೆ ಸಿಗಲ್ಲ. ಅದು ಏನಾಗುತ್ತೆ, ಹೋಗಿ ಲಿವರಲ್ಲಿ ಕೂತ್ಕೊಂಡಿದ ತಕ್ಷಣ, ಯಕೃತ್ತಲ್ಲಿ ಕೂತ್ಕೊಂಡಿದ ತಕ್ಷಣ, ಅಂದ್ರೆ ಅಲ್ಲಿಗೆ ಒತ್ತಡ ಹಾಕಿದ ತಕ್ಷಣ ಅದು ಆ ಯಕೃತ್ತು ಅದನ್ನ ಏನ್ ಮಾಡುತ್ತೆ, ಮಾಂಸಖಂಡಗಳು ಕೊಟ್ಬಿಡುತ್ತೆ. ಮಾಂಸ ಆದ್ಮೇಲೆ ಯಾವುದು ನೆಕ್ಸ್ಟ್? ಲಿಗಮೆಂಟ್ಸು, ಟೆಂಡಾನ್ಸು. ಅಂದ್ರೆ ಯಾವುದು? ಪ್ರತಿ ಒಂದು ಮೂಳೆಗೂ ಲಿಂಕ್ ಇರುತ್ತೆ. ಮೂಳೆ ಸಪರೇಟ್ ಇದ್ರು ಮೂಳೆ ಪಕ್ಕದಲ್ಲಿ ಲಿಗಮೆಂಟ್ಸ್ ಅಂತ ಬರುತ್ತೆ, ಟೆಂಡಾನ್ ಅಂತ ಬರುತ್ತೆ. ಯಾವುದು? ಟೆಂಡಾನು, ಕಾರ್ಟಿಲೇಜು, 2 ಮೂಳೆಗಳ ಮಧ್ಯ ಬರುತ್ತೆ. ಅದು ಲಿಗಮೆಂಟ್ ಯಾವುದು? ಮೂಳೆಗಳನ್ನ ಒಂದಕ್ಕೊಂದು ಮೂಳೆನ ಸಂಪರ್ಕ ಮಾಡಿರುತ್ತೆ. ಅದು ವೀಕ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಲಿವರ್ ಸಿಗ್ನಲ್ ಸರಿಯಾಗಿ ಕೊಡಲ್ಲ.
ಲಿವರು ಸಿಗ್ನಲ್ ಸರಿಯಾಗಿ ಕೊಡಲ್ಲ. ಯಾಕಂದ್ರೆ ಆ ನೋವು, ಮನಸ್ಸಿನ ನೋವು ಅಂದ್ರೆ ಆ ಒಂದು ಕೆಟ್ಟ ಆಲೋಚನೆ, ನನಗೆ ನಮ್ಮ ಯಜಮಾನ ಸೀರೆ ಕೊಡಿಸ್ತಿಲ್ಲ, ನಮ್ಮ ಹೆಂಡತಿ ನನಗೆ ಸರಿಯಾಗಿ ತಿಂಡಿ ಮಾಡಾಕ್ತಾ ಇಲ್ಲ, ಆ ನೋವು ತಿಂದು 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 ಏನಾಗುತ್ತೆ, ಹೋಗಿ ಲಿವರ್ ಅಲ್ಲಿ ಕೂತ್ಕೋತು ಅಂದ್ರೆ ಮುಗೀತು. ಆಯಾ ಅಂಗಗಳು ಶಕ್ತಿಯನ್ನ ಕಳ್ಕೊಳ್ತಾ ಬರುತ್ತೆ. ಲಂಗ್ಸ್ ಅಲ್ಲಿ ಕೂತ್ಕೋತು, ನಮ್ಮ ಯೋಚನೆ ಎಲ್ಲ ಲಂಗ್ಸ್ ಅಲ್ಲಿ ಕೂತ್ಕೋತು. ಲಂಗ್ಸ್ ಕೆಲಸ ಸರಿಯಾಗಿ ಮಾಡಲ್ಲ. ಅವಾಗ ಏನಾಗುತ್ತೆ, ಏಜ್ ಆದಂಗೆ ಕಾಣಿಸುತ್ತೆ. ನೋಡಿದೀರಲ್ವಾ, ಕೆಲವ್ರನ್ನ ಯೋಚನೆ ಜಾಸ್ತಿ ಆದಾಗ ಏಜ್ ಆದಂಗೆ ಕಾಣಿಸ್ತಾರೆ. ಯಾಕೆ ಅಂದ್ರೆ ಲಂಗ್ಸ್ ಅಲ್ಲಿ ಕೂತಿರುತ್ತೆ. ಇದು ಯಾರು ನಿಮ್ಗೆ ಹೇಳಲ್ಲ. ಇದನ್ನ ನಾವು ಅರ್ಥ ಮಾಡ್ಕೊಂಡಾಗ ನಮಗೆ ಗೊತ್ತಾಯ್ತು. ಹೊಟ್ಟೆಲ್ ಕೂತ್ಕೋತಾ, ಹೊಟ್ಟೆ ಸರಿಯಾಗಿ ಕೆಲಸ ಮಾಡಲ್ಲ. ತಲೆಯಲ್ಲಿ ಕೂತ್ಕೋತು ಅಂದ್ರೆ ಮುಗಿದೋಯ್ತು. ತಲೆ ಕೆಟ್ಟಿ ಅವ್ನು ಹೆಂಗಂದ್ರಂಗೆ ಬಿಹೇವ್ ಮಾಡ್ತಾ ಇರ್ತಾನೆ. ಕೆಲವ್ರು ನೋಡಿದ್ದೀರಾ, ಏನೋ ಆಲೋಚನೆ ಇಟ್ಕೊಂಡು ಅವ್ರಿಗೆ ಹಂಗ್ ಮಾಡ್ಬಿಡೋಣ, ಇವ್ರಿಗೆ ಹಿಂಗ್ ಮಾಡ್ಬಿಡೋಣ ಅಂದ್ಬಿಟ್ಟು ಫ್ರಸ್ಟ್ರೇಷನ್ ಒಳಗಾಗ್ತಾರೆ. ಇನ್ನೂ ಏನೇನೋ ಆಗ್ಬಿಡ್ತಾರೆ. ಅಲ್ಲಿಂದ ಮುಗಿತಾವ್ರು, ದಪ್ಪ ಆಗ್ತಾರೆ ಇಲ್ಲ ಸಣ್ಣ ಆಗ್ತಾರೆ. ಏನಾರು ಒಂದು ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಇದಕ್ಕೆಲ್ಲ ಕಾರಣ ಏನು ಅಂದ್ರೆ ನಾವು ಮಾಡುವಂತ ಯೋಚನೆಗಳು. ಯಾಕೆ ವಿಪರೀತವಾಗಿ ಯೋಚನೆ ಮಾಡ್ತಾ ಇದ್ದೀವಿ? ನೋವು ಬರ್ಸ್ಕೊಳ್ಳೋಷ್ಟು, ನಮ್ಮದೇ ದೇಹದ ಅಂಗನ ನೋವು ಮಾಡಿಸೋಷ್ಟು, ಹಿಂಸೆ ಕೊಡುವಷ್ಟು ಯೋಚನೆ ಮಾಡ್ತಾ ಇದ್ದೀವಿ. ಯಾಕೆ ಈ ತರ ಮಾಡ್ತಾ ಇದ್ದೀವಿ? ಏನ್ ಕಾರಣ? ಗುಣದ ಕೊರತೆ, ಸದ್ಗುಣ ಇಲ್ಲ ಅಲ್ಲಿ. ನೋಡಿ ಎಲ್ಲಿಂದ ಎಲ್ಲಿ ಹೊಟ್ಟೋಯ್ತು ಕನೆಕ್ಷನ್. ಸದ್ಗುಣ ಇಲ್ಲದೆ ಇರೋದ್ರಿಂದ ಮನಸ್ಸು ಕೆಡುತ್ತೆ. ಮನಸ್ಸು ಕೆಟ್ರೆ ದೇಹದ ಯಾವುದೋ ಒಂದು ಅಂಗ ಅಂತೂ ಕೆಡುತ್ತೆ. ಆ ಇದೇ ಅಂಗದ ಮೇಲೆ ಬಂದು ಕೂತ್ಕೊಳ್ಳೋಕ್ಕೂ ಅದಕ್ಕೆ ಕರ್ಮ ಸಿದ್ಧಾಂತ ಇದೆ. ಅದೆಲ್ಲ ಕರ್ಮ ಸಿದ್ಧಾಂತದ ಪಾಠಗಳು ಬಂದಾಗ ಅದನ್ನ ಹೇಳ್ತೀನಿ ಅವಾಗ. ಈಗ ನೋವನ್ನ ತೆಗೆಯುವಂತ ತಂತ್ರಗಾರಿಕೆ ಹೇಳ್ಕೊಡ್ತೀನಿ. ಅದಕ್ಕೆ ಮುಂಚೆ ಈ ವಿಷಯ ನಾನು ನಿಮ್ಗೆ ಹೇಳ್ಬೇಕು. ಮನಸ್ಸಿನಿಂದನೂ ನೋವು ಬರುತ್ತೆ ಅಂತ ನೀವು ಅನ್ಕೊಂಡ್ಬಿಟ್ಟಿರ್ತೀರಾ, ಇವತ್ತು ನೊಂದ್ಕೊಂಡೆ ನಾಳೆ ನೊಂದ್ಕೊಂಡಿಲ್ಲ ಅಂತ. ಆದ್ರೆ ಒಂದೇ ಯೋಚನೆನ ಹೆಚ್ಚು ಹೆಚ್ಚು ಮಾಡ್ತಾ ಇದ್ದಾಗ ಎಲ್ಲ ಅಂಗಗಳಿಗೂ ಪವರ್ ಸಪ್ಲೈ ಆಗಲ್ಲ. ಅಂದ್ರೆ ವಿದ್ಯುತ್ ಶಕ್ತಿ ಹರಿವು ಆಗಲ್ಲ. ಯಾಕಂದ್ರೆ ಮನಸ್ಸು ಶಕ್ತಿ ಹರಿವಿನಲ್ಲಿ ತುಂಬಾ ಪ್ರಾಮುಖ್ಯತೆ ಇರುತ್ತೆ ಮನಸ್ಸಿನಿಂದ. ಯಾಕಂದ್ರೆ ನಿಮ್ಮ ಅಂಗಗಳನ್ನ ಸರಿಯಾಗಿ ನೋಡ್ಕೋಬೇಕಾಗಿರೋ ಕರ್ತವ್ಯನೇ ಮನಸ್ಸೊಂದು. ನಿಮ್ಮ ದೇಹದ ಪ್ರತಿಯೊಂದು ಕಣನೂ ಸಂತೋಷವಾಗಿ ಇಡಬೇಕು ಅಂದ್ರೆ ಮನಸ್ಸೇ ಕಾರಣ. ಏನ್ ಮಾಡ್ತಾ ಇದೀವಿ ನಾವೆಲ್ಲ? ಬರೀ ತಲೆ ಕೆಡಿಸ್ಕೊಳ್ಳೋದು. ನೀರ್ ಕುಡ್ಕೊಂಬನ್ನಿ, ಮಿಕ್ಕಿದ ಆಮೇಲೆ ಹೇಳ್ತೀನಿ. 10 ಸತಿ ಬೇಕಾದ್ರೆ ಈಗಲೇ ವಿವರಣೆ ಕೊಡ್ತೀನಿ. ಎಲ್ಲ ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ. ಮಗುನ ಸ್ವಲ್ಪ ಪಕ್ಕಕ್ಕೆ ಇಟ್ಬಿಟ್ಟು ಈಗ ಸರಿಯಾದ ಮಾಹಿತಿ ಕೊಡ್ತೀನಿ, ನೋಡ್ಕೊಳ್ಳಿ. ಆತ್ಮ ಆತ್ಮ ಅನ್ನೋದು ಒಂದಿದೆ ನಮಗೆ, ಅಂದ್ರೆ ನಾವೇ ಆತ್ಮ. ಆ ಆತ್ಮದಲ್ಲಿ ಬಂದಿರತಕ್ಕಂತಹ ಪಾಪ ಪುಣ್ಯವನ್ನ ನಡೆಸಬೇಕಾದ್ರೆ ಮನಸ್ಸು ಅನ್ನೋದು ಒಂದಿರ್ಬೇಕು. ಮನಸ್ಸು ಅನ್ನೋದು ಒಂದು ಒಳ್ಳೆ ಕೆಲಸಗಾರ. ಅದರಲ್ಲಿ 2 ವಿಧದ ಮನಸ್ಸಿರುತ್ತೆ. ಒಂದು ಕೆಟ್ಟವನು ಒಂದು ಒಳ್ಳೆಯವನು ಅಂತ ಅಲ್ಲ. ಒಂದು ಜಾಗೃತ ಮನಸ್ಸು, ಅಂದ್ರೆ ನಾವು ಈಗೇನು ನೋಡ್ತಾ ಇದೀವಿ ಮಾತಾಡ್ತಾ ಇದೀವಿ ಅದು ಜಾಗೃತವಾಗಿರುತ್ತೆ.
ಇನ್ನೊಂದು ಸುಪ್ತ ಮನಸ್ಸು, ಅದು ನಿತ್ಯ ನಿರಂತರವಾಗಿ ನಮ್ಮ ದೇಹ ಜೀವ ಇರೋವರೆಗೂ, ದೇಹದಲ್ಲಿ ಜೀವ ಇರೋವರೆಗೂ ಕೆಲಸ ಮಾಡ್ತಾ ಇರುತ್ತೆ. ಅಂದ್ರೆ ಏನು, ದೇಹದಲ್ಲಿ ಆಮೇಲೂ ಕೆಲಸ ಮಾಡ್ತಾ ಇರುತ್ತೆ. ಆತ್ಮಕ್ಕೆ ಮನಸ್ಸಿಗೆ ಸಾವಿಲ್ಲ. ಅದೇ ರೀತಿ ಗುಣಗಳು, ಆತ್ಮದ ಆಸ್ತಿ ಗುಣಗಳು ಬರುತ್ತೆ. ಯಾವುದು? ಪ್ರೀತಿ, ಕರುಣೆ, ಮಮಕಾರ, ಸಹನೆ, ಇದೆಲ್ಲ ಒಂದು ಒಳ್ಳೆ ವರ್ಗಕ್ಕೆ ಸೇರ್ಬಿಡುತ್ತೆ. ಇನ್ನು ಅದನ್ನೇ ಉಲ್ಟಾ ಮೈನಸ್ ಮಾಡ್ಬಿಡ್ತು ಅಂದ್ರೆ, ಪ್ರೀತಿಗೆ ವಿರುದ್ಧ ದ್ವೇಷ, ಕರುಣೆಗೆ ವಿರುದ್ಧ ಏನ್ ಹೇಳ್ತೀರಾ? ನಿಷ್ಕರುಣೆ ಅಂತ ಹೇಳ್ತೀವಿ, ಕರುಣೆನೇ ಇಲ್ಲ ಅಂತ. ಅಸೂಯೆ, ಹೊಟ್ಟೆವುರಿ, ಕೋಪ, ಕ್ರೂರತ್ವ ಗುರು. ಕ್ರೂರತ್ವ. ಪ್ರೀತಿಗೆ ವಿರುದ್ಧ ಕೋಪ, ದ್ವೇಷನೂ ಬರುತ್ತೆ. ಈಗ ಮನಸ್ಸು ಯಾರ ಕೈಲಿ ಕೆಲಸ ಮಾಡಿಸ್ಬೇಕು ಅಂತ ಯಾರು ಡಿಸೈಡ್ ಮಾಡೋದು? ಮನಸ್ಸು ಕೆಲಸಗಾರ, ಅದ್ರ ಕೈಲಿ ಕೆಲಸ ಮಾಡಿಸ್ಬೇಕು. ಇವಾಗ ಏನ್ ಕೆಲಸ? ಯಾವುದೋ ಒಂದು ಕೆಲಸ ಮಾಡಿಸ್ಬೇಕು. ದಾನ ಧರ್ಮ ಮಾಡಬೇಕು ಅಂದ್ರೆ ಕರುಣೆನ ಇಟ್ಕೋಬೇಕು, ಅಥವಾ ಇನ್ನೊಬ್ರಿಗೆ ಯಾರಿಗೋ ಹೊಡಿಬೇಕು ಅಂದ್ರೆ ದ್ವೇಷ ಇಟ್ಕೋಬೇಕು. ಆಯ್ತಾ? ಗುಣಗಳು, ಗುಣಕ್ಕೆ ಬಂದ್ವಿ. ಇವಾಗ ಮನಸ್ಸು ಕೆಲಸ ಮಾಡುತ್ತೆ. ಯಾವುದು? ಜಾಗೃತ ಮನಸ್ಸು ಇಷ್ಟೆಲ್ಲ ಮಾಡ್ತಾ ಇರುತ್ತೆ. ಜಾಗೃತ ಮನಸ್ಸು ಏನ್ ಮಾಡುತ್ತೆ? ಗುಣಗಳ ಆಧಾರದ ಮೇಲೆ ಕೆಲಸ ಮಾಡುತ್ತೆ. ಅಂದ್ರೆ ಗುಣ ಏನ್ ಮಾಡುತ್ತೆ? ಗುಣದ್ದೇನು ಕೆಲಸ ಅಂದ್ರೆ ಸಾಧನೆ. ಸಾಧನೆ, ಒಂದೇನೋ ಒಂದು ಮಾಡಿ ಮುಗಿಸ್ಬಿಡ್ಬೇಕು. ಅದಕ್ಕೆ ಮಾಡೋರು ಯಾರು? ಮನಸ್ಸು. ಮನಸ್ಸೇನ್ ಮಾಡುತ್ತೆ? ಕೆಲಸ ಮಾಡೋದು ಒಂದು ಗೊತ್ತು ಅಷ್ಟೇ ಅದಕ್ಕೆ. ಯಾವುದು? ಜಾಗೃತ ಮನಸ್ಸೇ ಆಗ್ಲಿ. ಎಲ್ರು ಹೇಳ್ತಾರೆ ಮನಸ್ಸಿನ ಕಂಟ್ರೋಲ್ ಅಲ್ಲಿ ನಾವಿರ್ತೀವಿ ಅಂತ. ಹಂಗ್ ಬರಲ್ಲ ಅದು. ಅದ್ ಯಾವಾಗ ಅಂದ್ರೆ ಸೂಕ್ತ ಮನಸ್ಸು ಭೂತಾಕಾರವಾಗಿ ಬೆಳೆದಾಗ, ಅಂದ್ರೆ ತಪ್ಪು ಮಾಹಿತಿ ಕೊಟ್ಬಿಟ್ಟಾಗ, ಅಥವಾ ಸರಿಯಾದ ಮಾಹಿತಿ ಕೊಟ್ಟಾಗ. ತಪ್ಪು ಮಾಹಿತಿ ಕೊಟ್ಟಾಗ ಭೂತಾಕಾರದಲ್ಲಿ ಬೆಳೆದು ಬಿಡುತ್ತೆ. ಅದರದೇ ಅಟ್ಟಹಾಸ. ಅವಾಗ ಯಾವ ಗುಣ ಗಿಣ ಏನು ಇರಲ್ಲ, ಅಲ್ಲಿ ಕರುಣೆನೂ ಇರಲ್ಲ, ಏನು ಇರಲ್ಲ, ಬರೀ ದುರ್ಗುಣಗಳೇ ತುಂಬ್ಕೊಂಡ್ಬಿಟ್ಟಿರುತ್ತೆ. ನೀವ್ ಯಾವ ಗುಣ, ಸದ್ಗುಣ ಹೆಚ್ಚು ಮಾಡ್ಕೋತಿರೋ, ದುರ್ಗುಣ ಹೆಚ್ಚು ಮಾಡ್ಕೋತಿರೋ, ಅದು ನಿಮಗ್ ಬಿಟ್ಟಿದ್ದು. ಸದ್ಗುಣ ಹೆಚ್ಚಿಗೆ ಮಾಡ್ಕೊಂಡಾಗ ದೇವ್ರು ಬಂದ್ಬಿಡ್ತಾರೆ. ದುರ್ಗುಣ ಹೆಚ್ಚಿಗೆ ಮಾಡಿದಾಗ ರಾಕ್ಷಸರು ಬರ್ತಾರೆ. ಶಾಕಿನಿ ಗ್ರಹಗಳು, ಅದರಲ್ಲಿರ್ತಕ್ಕಂಥ ನಕಾರಾತ್ಮಕ ಆತ್ಮಗಳು ಬಂದು ನಮ್ಮನ್ನ ಅಟ್ಯಾಕ್ ಮಾಡಕ್ ಶುರು ಮಾಡುತ್ತೆ. ಅದಕ್ಕೆ ಇವತ್ತು ಎಷ್ಟೋ ಜನ ಕಂಟ್ರೋಲ್ ಸಿಗಲ್ಲ. ಇವತ್ತು ಕೆಲವರು ದುಷ್ಟಶಕ್ತಿ ಪ್ರಭಾವಕ್ಕೆ ಒಳಗಾಗಿ ಕಂಟ್ರೋಲ್ ಸಿಗಲ್ಲ, ಸಂಪೂರ್ಣ ಆವೃತರಾಗ್ಬಿಟ್ಟಿರ್ತಾರೆ. ಹೆಂಗೆ? ಅವ್ರಿಗೆ ಆರಾಮಾಗಿ ಮಲ್ಕೊಳ್ಳಿ ಅಂತ ಹೇಳಿ ಅವ್ರನ್ನ ಸಂಮೋಹನ ಸ್ಥಿತಿಗೆ ಹಾಕಿ ಏನು ಮಾಡಕ್ಕಾಗಲ್ಲ. ಅವ್ರ ಬದಲು ಬೇರೆ ಯಾರನ್ನಾರ ಸಂಮೋಹನ ಸ್ಥಿತಿ ಕಳಿಸು, ಏನಾಗಿದೆ ಅವ್ರನ್ನ ನೋಡಕ್ಕೆ ಅಂತ ರಿಮೋಟ್ ಹೀಲರ್ನ ಇಟ್ಕೋಬೇಕಾಗತ್ತೆ ಅವಾಗ. ಅದಾಮೇಲೆ ಇರ್ಲಿ. ಈಗ ನೋವು, ಮನಸ್ಸು ಸದ್ಗುಣಗಳನ್ನ ಬಳಸ್ಕೊಂಡಾಗ ಏನಾಗುತ್ತೆ? ಅಂಗಗಳು ಚೆನ್ನಾಗಿರುತ್ತೆ. ಯಾಕೆ ಅಂದ್ರೆ ಮನಸ್ಸಿನ ಕೆಲಸ ಏನು? ಪ್ರತಿಯೊಂದು ಅಂಗಗಳನ್ನ ಮ್ಯಾನೇಜ್ಮೆಂಟ್ ಮಾಡಬೇಕು. ನಮ್ಮ ಇಡೀ ದೇಹವನ್ನ ನೋಡ್ಕೊಳ್ಳೋಂಥ ಮ್ಯಾನೇಜರು ಆತ್ಮ, ಬಾಸು. ಆದ್ರೆ ಆತ್ಮ ಮನಸ್ಸಿಗೆ ವಹಿಸ್ಬಿಟ್ಟಿರುತ್ತೆ ಪ್ರತಿಯೊಂದು. ನಾನ್ ನೋಡಪ್ಪ ಪಾಪ ಪುಣ್ಯ ಹೊತ್ಕೊಂಡ್ಬಂದಿದ್ದೀನಿ, ಇದ್ರಲ್ಲಿ ಪುಣ್ಯದ್ದು ಕೆಲಸ ಮಾಡಿಸು, ಪಾಪದ್ದು ಏನಿದೆ ನೀನೇ ಅನುಭವಿಸ್ಬೇಕು ಅಂತ ಹೇಳ್ಬಿಡುತ್ತೆ.
ಇವಾಗ ಹೆಂಗೆ? ಪುಣ್ಯ ಇದ್ದಾಗ ಅಂಗಗಳು ಚೆನ್ನಾಗಿರುತ್ತೆ. ಪುಣ್ಯ ಇದ್ದಾಗ ಅಂಗಗಳು ಚೆನ್ನಾಗಿರುತ್ತೆ. ಹೆಂಗೆ? ಮನಸ್ಸು ಪುಣ್ಯವನ್ನ ತಗೊಂಡು ಕೆಲಸ ಮಾಡ್ತಾ ಇರುತ್ತೆ. ಅಂಗಗಳನ್ನ, ಪ್ಯಾನ್ಕ್ರಿಯಾಸ್ನ ಚೆನ್ನಾಗಿಟ್ಟಿರುತ್ತೆ. 70 ವರ್ಷ ಆದ್ರೂ ಶುಗರ್ ಬರಲ್ಲ. ಮನಸ್ಸು ಹಾರ್ಟ್ನ ಪುಣ್ಯನ ತಗೊಂಡು ಕೆಲಸ ಮಾಡ್ತಾ ಇರುತ್ತೆ. ಹಾರ್ಟ್ ಅಲ್ಲಿ ಹೋಲ್ಸ್ ಆಗಲ್ಲ, ಬ್ಲಾಕೇಜ್ ಆಗಲ್ಲ, ಕರೆಕ್ಟ್ ಹೊಡ್ತಾ ಹಾರ್ಟ್ದು ಬೀಟ್ ಏನಿರುತ್ತೆ ಅದು ಕರೆಕ್ಟ್ ಆಗಿದ್ರೆ BP ಬರಲ್ಲ. ಇನ್ನು ಲಿವರ್ಗೆ ಹೋಯ್ತು ಅಂದ್ರೆ ಮಾಂಸಖಂಡಗಳು, ನರಗಳು ಎಲ್ಲ ಚೆನ್ನಾಗಿರ್ತವೆ, ಸುಸ್ಥಿತಿಯಲ್ಲಿ ಇರುತ್ತೆ. ಪುಣ್ಯನ ತಗೊಂಡು ಮನಸ್ಸು ಪುಣ್ಯವನ್ನ ಬಳಸ್ಕೊಂಡು ದೇಹವನ್ನ ಕಾಪಾಡ್ತಾ ಇರುತ್ತೆ. ಅದಕ್ಕೊಂದು ಶಕ್ತಿ ಬೇಕಷ್ಟೇ. ಆತ್ಮದಿಂದ ಒಂದು ಶಕ್ತಿ ಬರಬೇಕು. ಅರ್ಥ ಆಗ್ತಾ ಇದೆಯಾ? ಆತ್ಮದಿಂದ ಯಾವ ಶಕ್ತಿ ಬರುತ್ತೋ, ಅಂದ್ರೆ ಪುಣ್ಯದ ಶಕ್ತಿ ಬಂದ್ರೆ ಮನಸ್ಸು ಅದನ್ನ ಇಟ್ಕೊಂಡು ಸದ್ಗುಣ ಅವಾಗ ಅದ್ರ ಜೊತೆ ಇರುತ್ತೆ, ಮನಸ್ಸಿನ ಜೊತೆ. ಹಂಗಂತ ನೀವು ಕೇಳ್ಬೋದು, ಅಂಗಗಳಿಗೇನು ವಯಸ್ಸೇ ಆಗಲ್ವಾ ಅಂತ. ಋಷಿ ಮುನಿಗಳು 120 ವರ್ಷನೂ ಬದುಕ್ತಾರೆ. ಯಾಕೆ ಬದುಕ್ತಾರೆ? ಏನೂ ಮಾಡಲ್ಲ ಅವ್ರು ಏನೂ ಮಾಡಲ್ಲ, ಯಾರನ್ನೂ ಮಾತಾಡ್ಸೋದು ಇಲ್ಲ. 120 ವರ್ಷ ಹೋಗಿ 200 ವರ್ಷನೂ ಬದುಕ್ತಾರೆ. ಯಾಕೆ ಅಂದ್ರೆ ಅಂಗಗಳು ಚೆನ್ನಾಗಿರುತ್ತೆ, ಪರ್ಫೆಕ್ಟ್ ಆಗಿ ವರ್ಕ್ ಮಾಡುತ್ತೆ. ಊಟ ಮಾಡದೇ ಇದ್ರೂ ವರ್ಕ್ ಮಾಡುತ್ತೆ ಅಂಗಗಳು. ಪ್ಯೂರ್ ಆಗಿ ದೈವ ಶಕ್ತಿ ಬೇಕಾಗೋಗ್ಬಿಟ್ರೆ ಊಟನೇ ಬೇಕಾಗಿಲ್ಲ. ಈಗ ಪುಣ್ಯನ ಬಳಸ್ಕೊಂಡು ಮನಸ್ಸು ಯಾವಾಗ ಅಂಗಗಳನ್ನ ನೋಡ್ಕೊಳುತ್ತೋ ಅವಾಗ ಅಂಗಗಳು ಸುಸ್ಥಿತಿಲಿ ಆಟೋಮೆಟಿಕ್ ಆಗಿರುತ್ತೆ. ಅದೇ ಪಾಪನ ಬಳಸ್ಕೋತು ಅಂತ ಇಟ್ಕೊಳ್ಳಿ, ಹೆಚ್ಚು ಪಾಪ ಇರುತ್ತೆ, ಒಂದು 5% 10% ಪುಣ್ಯ ಇರುತ್ತೆ ಅಂತ ಇಟ್ಕೊಳ್ಳಿ. ಅವಾಗ ಹೆಂಗೆ? ಪಾಪವನ್ನೇ ಬಳಸ್ಕೊಂಡಾಗ ಅವಾಗ ಪ್ಯಾನ್ಕ್ರಿಯಾಸ್ ವೀಕ್ ಆಗುತ್ತೆ, ಲಿವರ್ ವೀಕ್ ಆಗುತ್ತೆ, ಲಂಗ್ಸ್ ವೀಕ್ ಆಗುತ್ತೆ, ಹಾರ್ಟ್ ವೀಕ್ ಆಗುತ್ತೆ, ಜಠರ ವೀಕ್ ಆಗುತ್ತೆ. ಜಠರದ ಮೇಲೆ ಅನ್ನನಾಳಗಳು, ಈಸೋಫಗಸ್ ಇದು ವೀಕ್ ಆಗುತ್ತೆ. ಆಮೇಲೆ ದೊಡ್ಡ ಕರಳು, ಚಿಕ್ಕ ಕರಳು ಇದು ವೀಕ್ ಆಗುತ್ತೆ. ಕಿಡ್ನಿ ವೀಕ್ ಆಗುತ್ತೆ. ಬ್ರೈನ್ ಅಲ್ಲಿ ಮರವು, ಯಾವುದು ಓದಿದ್ದು ನೋಡಿದ್ದು ದೃಶ್ಯಗಳು ನೆನಪಿಟ್ಕೊಳಕ್ ಆಗಲ್ಲ. ಇದು ಪಕ್ಕಾ ಗುರು ಶಾಪದಿಂದ ಬರುವಂತದ್ದು ಇದು. ಇವಾಗ ನಾವೇನ್ ಮಾಡ್ಬೇಕು? ಪಾಪನ ಬಳಸ್ಕೊಂಡು ಮನಸ್ಸು ಕೆಲಸ ಮಾಡಕ್ ಶುರು ಮಾಡಿದಾಗ, ಅಂದ್ರೆ ಇರೋದೇ ಅದೊಂದು ಎನರ್ಜಿ. ಪಾಪದಲ್ಲಿ ಏನಿರುತ್ತೆ? ಈಗ ನಾವ್ ಯಾರಿಗೋ ಚುಚ್ಬಿಟ್ಟಿರ್ತೀವಿ. ಇವಾಗ ಏನ್ ಮಾಡ್ಬೇಕು? ಚುಚ್ಚಿರೋದಕ್ಕೆ 50 ಜನರು ಶಾಪ ಬಂದಿರುತ್ತೆ. ಸ್ತ್ರೀ ಶಾಪ, ಪುರುಷ ಶಾಪ, ಮಕ್ಕಳ ಶಾಪ, ಗಂಡು ಮಕ್ಕಳು ಶಾಪ, ಹೆಣ್ಣು ಮಕ್ಕಳು ಶಾಪ, ವಿಧವೆ ಶಾಪ, ಕೌಮಾರಿ ಶಾಪ, ವಯೋವೃದ್ಧರ ಶಾಪ, ಮುತ್ತೈದೆ ಶಾಪ, ಚಾಂಡಾಳಿ ಶಾಪ. ಅದ್ರಲ್ಲಿ ಯಾರೋ ಒಬ್ಳು ಚಾಂಡಾಳಿ ಇರ್ತಾಳೆ, ಅವಳು ಶಾಪ ಹಾಕಿರ್ತಾಳೆ. ಇಷ್ಟನ್ನು ಅನುಭವಿಸ್ಬೇಕು. ಇವಾಗ ಏನ್ ಮಾಡೋದು? ತಗೊಳ್ಳಿ, ಬಂತು ನಮಗ್ ಕಾಯಿಲೆಗಳು ಬಂತು, ಅಂಗಗಳು ವೀಕು. ಆ 10-20% ಪುಣ್ಯ ಇರುತ್ತಲ್ಲ, ಅದು ದೇಹನ ಏನೋ ಇರೋದ್ರಲ್ಲಿ ನೋಡ್ತಾ ಇರುತ್ತೆ. ಆದ್ರೆ ಪಾಪ ಹೆವಿ ಆದಾಗ ಅಂಗಗಳಿಗೆ ಹೊಡೆತ ಬಿದ್ದು ಅಂಗಗಳು ಹೀನ ಆಗ್ತಾ ಬರುತ್ತೆ. ಅಂದ್ರೆ ಶಕ್ತಿನೇ ಇರಲ್ಲ ಅಂಗದಲ್ಲಿ ನೆಟ್ಗೆ. ಇದು ಮನಸ್ಸಿನಿಂದ ಬರುವಂತ ಕಾಯಿಲೆ. ನೀವು ಕೇಳ್ತಾ ಇರ್ತೀರಲ್ಲ, ಅದೇಂಗ ಆಗ್ಬಿಡುತ್ತೆ? ಹಿಂದಿನ ಜನ್ಮದಲ್ಲಿ ಮಾಡಿರೋದು. ಇವಾಗ ಏನ್ ಮಾಡ್ಬೇಕು ನಾವು? ನೆಕ್ಸ್ಟ್ ಹೇಳಿ ಮಂಜುಳಾ ಅವ್ರೆ.
ಗುರುಗಳೇ ನನ್ನ ಪ್ರಶ್ನೆ ಮತ್ತೆ ಕ್ಯಾನ್ಸರ್ ಹೇಗ್ ಬರುತ್ತೆ ಗುರುಗಳೇ? ಆಮೇಲೆ ಹೇಳ್ತೀನಿ, ಈಗ ರೆಕಾರ್ಡ್ ಆಗ್ತಾ ಇದೆ, ಆಮೇಲೆ ಹೇಳ್ತೀನಿ. ಇವಾಗ ಪಾಪವನ್ನ ತಗೊಂಡಾಗ ವೆರೈಟಿ ಕಾಯಿಲೆ. ಏನು ಪಾಪ ಬರೋದು ಹೆಂಗೆ? ನೇರವಾಗಿ ರಕ್ತದಲ್ಲಿ ಬಂದ್ಬಿಡುತ್ತೆ. ಫಸ್ಟ್ ಬರೋದೇ ರಕ್ತದಲ್ಲಿ. ಅಂದ್ರೆ ರಕ್ತಕ್ಕೆ ಹೆಂಗ್ ಬಂತು? ಈಗ ನಾವು ಒಳ್ಳೆ ಊಟ ತಿಂತಾ ಇದೀವಿ, ರಕ್ತಕ್ಕೆ ಹೆಂಗ್ರಿ ಬರುತ್ತೆ ಅಂತ ಕೇಳ್ತೀರಾ. ಒಳ್ಳೆ ಊಟ ಫಸ್ಟ್ ಕ್ಲಾಸು, ನಾವೇ ಬೆಳೆದಿದ್ದು, ನಮ್ದೇ ತೋಟದ ಎಳ್ನೀರು, ಪೌಡ್ರ್ ಏನೂ ಹಾಕಿಲ್ಲ, ಅದಕ್ಕೆ ಹೆಂಗ್ ಬರುತ್ತೆ? ಇವತ್ತು ಹಳ್ಳಿಲಿ ಇರೋರಿಗೆ ಬೇಕಾದಷ್ಟು ಕಾಯಿಲೆ. ಕರೆಕ್ಟಾಗಿ ಅವ್ರದೇ ಜಮೀನಲ್ಲಿ ಅವ್ರದೇ ದುಡ್ಕೊಂಡು ಅವರೇ ಎಲ್ಲ ಮಾಡ್ಕೊಂಡು ತಿಂದ್ರು ಹಂಗ ವೀಕು. ಹೆಂಗೆ? ಪಾಪವನ್ನ ಬಳಸಿ ಮನಸ್ಸು ಕೆಲಸ ಮಾಡ್ತಾನೆ ಇರುತ್ತೆ. ಪಾಪ ನಡೆಸ್ಬೇಕಲ್ಲ, ಅದಕ್ಕೆ ತಗೊಂಬಂದ್ ಹಾಕುತ್ತೆ ಅಂಗಗಳಿಗೆ. ಗ್ರಂಥಿಗಳು ಹೋಗುತ್ತೆ, ಪ್ರತಿಯೊಂದು ಅಂಗಕ್ಕೂ ಗ್ರಂಥಿ ಇರುತ್ತಲ್ಲ, ಆ ಗ್ರಂಥಿಗಳು ವೀಕ್ ಆಗುತ್ತೆ. ಅಲ್ಲಿಂದ ಉತ್ಪತ್ತಿ ಆಗೋ ರಸ ಸರಿಯಾಗಿ ಉತ್ಪತ್ತಿ ಆಗಲ್ಲ. ಅಂದ್ರೆ ಕೆಮಿಕಲ್ ಇಂಬ್ಯಾಲೆನ್ಸ್ ಆಯ್ತು. ಕೆಮಿಕಲ್ ಇಂಬ್ಯಾಲೆನ್ಸ್ ಆದ್ರೆ ನೋವೇ ಬರೋದು, ನೋವು, ಹಿಂಸೆ, ಹುಣ್ಣುಗಳು. ಕ್ಯಾನ್ಸರ್ ಅನ್ನೋದು ಹೇಳಿದ್ರು. ಇವಾಗ ಕರ್ಕಾಟಕ ರೋಗ, ಕರ್ಕಾಟಕ ರೋಗ ಬರೋದು ಅದೇನೆ. ಹೆವಿಯಾಗಿ ಪಾಪ ಮಾಡಿದ್ರೆ, ಯಾವುದೋ ಒಂದು ಪಾಪ ಇರುತ್ತೆ ಒಟ್ಟಿನಲ್ಲಿ, ಹೆವಿ ಇತ್ತು ಅಂದ್ರೆ ಅದು ಬಂದ್ಬಿಡುತ್ತೆ. ಯಾಕಂದ್ರೆ ರಕ್ತನ ಅಶುದ್ಧಿಗೊಳಿಸ್ಬಿಡುತ್ತೆ. ಇಲ್ಲ ಅಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಬರುತ್ತೆ, ಸ್ಟಮಕ್ ಕ್ಯಾನ್ಸರ್ ಬರುತ್ತೆ. ಟೋಟಲ್ ಎಲ್ಲ ಆಗೋದು ರಕ್ತ ಕೆಟ್ಟಾಗ್ಲೇನೆ ಆಗೋದು. ರಕ್ತ ಯಾಕೆ ಕೆಡುತ್ತೆ? ರಕ್ತದಲ್ಲಿ ಪ್ರೋಗ್ರಾಮಿಂಗ್ ಇರುತ್ತೆ, ಒಳ್ಳೇದು ಕೆಟ್ಟದು ಪ್ರೋಗ್ರಾಮಿಂಗ್ ಇರುತ್ತೆ. ಅಂದ್ರೆ DNA ಅಂತ ಹೇಳ್ತಾರೆ. ರಕ್ತ ಎಲ್ಲಾ ಕಡೆ ಹರಿಯುತ್ತಲ್ವಾ, ಅದಕ್ಕೆ ರಕ್ತದ ಜೊತೆ ಪಿತ್ತನೂ ಸೇರ್ಕೊಳ್ಳುತ್ತೆ. ಪಿತ್ತ ಏನಾಗ್ಬಿಡುತ್ತೆ? ಪಿತ್ತ ಕೆಟ್ಟೋಗ್ಬಿಡುತ್ತೆ. ಪಿತ್ತ ಕೆಟ್ಟಾಗ ಅಡ್ಡಾದಿಡ್ಡಿಯಾಗಿ ನುಗ್ಗುತ್ತೆ. ಅವಾಗ ರಕ್ತದಲ್ಲಿರೋ ಗ್ಲುಕೋಸು, ಆಮೇಲೆ ಇನ್ನೂ ಏನೇನೋ ಅಂಶಗಳೆಲ್ಲ ಹೆಚ್ಚು ಕಮ್ಮಿ ಆದಾಗ ರಕ್ತ ಕೆಟ್ಟೋಗುತ್ತೆ. ರಕ್ತನೇ ಸರಿಗಿಲ್ಲ ಅಂದ್ರೆ ಯಾವ ಮಾಂಸಖಂಡ ಚೆನ್ನಾಗಿರುತ್ತೆ, ಯಾವ ಮೂಳೆ ಚೆನ್ನಾಗಿರುತ್ತೆ? ಯಾರಿಗೂ ಅರ್ಥ ಆಗಿಲ್ಲ ಇನ್ನ. ಇಷ್ಟೆಲ್ಲ ಬೇಡ, ಕ್ಯಾನ್ಸರ್ ವರ್ಗೂ ಹೋಗ್ಬೇಡಿ ಯಾರು. ಸಿಂಪಲ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಆತ್ಮ ಇದೆ, ಆತ್ಮದ ಜೊತೆ ಫ್ರೆಂಡು ಬಂದು ಮನಸ್ಸು. ಆತ್ಮ ಏನು ಹೊತ್ಕೊಂಡ್ಬಂದಿರುತ್ತೆ? 2 ಮೆಟೀರಿಯಲ್ ಹೊತ್ಕೊಂಡ್ಬಂದಿರುತ್ತೆ. 2 ಮೆಟೀರಿಯಲ್, ಪಾಪ ಒಂದು, ಪುಣ್ಯ ಒಂದು, ಎರಡೇ ಹೊತ್ಕೊಂಡ್ಬರೋದು. ಆ ಹೊತ್ಕೊಂಡ್ಬಂದಾಗ ಯಾವ್ಯಾವುದು ಜಾಸ್ತಿ ಇದೆ ಅಥವಾ ಯಾವ್ದು ಎಷ್ಟಿದೆ ಅದನ್ನೆಲ್ಲ ಬಳಸ್ಕೊಂಡು ಕೆಲಸ ಮಾಡುತ್ತದು. ಅದನ್ನೇ ಯಾಕೆ ಬಳಸ್ಕೋಬೇಕು? ನಡೆಸ್ಬೇಕಲ್ಲ, ದೇಹನ ಆರ್ಗನೈಸ್ ನಡೆಸ್ಬೇಕಲ್ಲ. ದೇಹನ ನಡೆಸ್ಬೇಕಾದ್ರೆ ಮನಸ್ಸು ಮೇಯ್ನು. ಈಗ ನಾವೇನ್ ಮಾಡ್ಬಿಡ್ತೀವಿ, ಸ್ವಲ್ಪ ಬೇಜಾರಾದ್ರೂ ದುರ್ಗುಣಗಳನ್ನ ಆಕ್ಟಿವೇಶನ್ ಮಾಡ್ಕೊಂಡ್ಬಿಡ್ತೀವಿ. ದುರ್ಗುಣ ಆಕ್ಟಿವೇಶನ್ ಆಗೋಯ್ತು, ಅವ್ನಿಗೆ ಏನಾರ ಮಾಡಿ ಏನಾರ ತೊಂದರೆ ಕೊಡ್ಲೇಬೇಕು. ಮಾಡಿರೋದೇ ಮಹಾಪಾಪ, ಯೋಚನೆ ಮಾಡಿರೋದೇ ದೋಷ, ಮೊದಲನೇ ದೋಷ. ಇವಾಗ ಏನ್ ಮಾಡ್ತಾ ಇದೀವಿ? ಅವನ್ಗೆ ಹಾಳು ಮಾಡ್ಬೇಕು, ಅವಳಿಗೆ ಹಾಳು ಮಾಡ್ಬೇಕು. ಅದಕ್ಕೆ ಎನರ್ಜಿ ಎಲ್ಲಿಂದ ಬರುತ್ತೆ? ಫಸ್ಟ್ ಪಾಪ ನಿಂತ್ಕೊಳ್ಳುತ್ತೆ, ನಾನ್ ಬರ್ತೀನಿ ಅಂತ. ಅದೇನು ಅಂದ್ರೆ ಹಿಂದಿನ ಜನ್ಮದಲ್ಲಿ ಮಾಡಿರ್ತೀರಲ್ಲ, ನಾವೇನೋ ಒಂದು ಮಾಡಿರ್ತೀವಲ್ವಾ, ಅದು ಅಲ್ಲಿಗೆ ಬಂದು ನಿಂತ್ಕೊಂಡ್ಬಿಡುತ್ತೆ. ಒಟ್ನಲ್ಲಿ
ಮನಸ್ಸಿಗೆ ಒಂದು ಕೆಲಸ ಬೇಕು. ಪಾಪ ಪುಣ್ಯದಿಂದ ಒಂದು ಕೆಲಸ ಆಗ್ತಾ ಇರಬೇಕು. ಮನಸ್ಸಿನ ಕೆಲಸನೇ ಅದು. ಅಂಗಗಳನ್ನ ನೋಡ್ಕೋಬೇಕು, ನಿರ್ವಹಣೆ ಮಾಡ್ಬೇಕು. ಮನಸ್ಸು ಹೇಳುತ್ತೆ, ನಾನೇನ್ ಗುರು ಮಾಡ್ಲಿ, ನೀನ್ ಪಾಪ ಮಾಡಿದ್ಯಾ, ಪಾಪ ಸಪ್ಲೈ ಆಗ್ತಾ ಇದೆ, ಅದಕ್ಕೆ ನಿನ್ ದೇಹಕ್ಕೆ ಆಗ್ತಾ ಇದ್ದೀನಿ. ಹಿಂಗೆ ಅಂಗಗಳು ವೀಕ್ ಆಗೋದು. ಹಂಗಾದ್ರೆ ಪಾಪದಿಂದ ಬಂದಿರೋ ನೋವನ್ನ ತೆಗಿಬೋದಾ? ತೆಗಿಬೋದು. ಪೂರ್ತಿ ತೆಗಿಬೋದಾ? ಪ್ರಯತ್ನ ಪಡಬೇಕು. ನನಗೂ ಗೊತ್ತಿಲ್ಲ, ಆದ್ರೆ ಪ್ರಯತ್ನ ಪಟ್ಟಿದ್ದೀವಿ. ಯಾವುದು ಈಗ ಹೇಳ್ಕೊಡ್ತಾ ಇರೋದು ಆಲೋಚನೆಗಳ ಮುಖಾಂತರ. ಅಂದ್ರೆ ಈ ಜನ್ಮದಲ್ಲಿ ಮಾಡ್ಕೊಂಡಿರ್ತೀವಲ್ಲ ಎಡವಟ್ಟು, ಹಿಂದಿನ ಜನ್ಮದಲ್ಲಿ ಒಡೆದಿದ್ದು ಬಡ್ದಿದ್ದು, ನಾವೆಲ್ಲಿಂದನೋ ಬಿದ್ದಿದ್ದು, ಆ ನೆನಪು ಅದು ಬೇರೆ. ನೋಡಿ, ಪಾಪ ಬಿಟ್ಟು ನಾವು ಎತ್ತರದ ಪ್ರದೇಶದಿಂದ ಬಿದ್ದಿದ್ರು ಆ ಹೊಡೆತ, ಆ ಮೂಳೆ ಮುರಿತದ ನೋವು ಈ ಜನ್ಮದಲ್ಲಿ ಬಂದ್ಬಿಡುತ್ತೆ. ಇದೇನಿದು? ಇದು ಪಾಪನ? ಇದು ಪಾಪ ಅಲ್ಲ. ಗುರುಗಳೇ, ಒಂದ್ 10 ನಿಮಿಷ ಯಾರೋ ಬಂದ್ರು. ತೊಂದರೆ ಇಲ್ಲ. ಈಗ ಏನ್ ಮಾಡ್ತೀರಾ? ನಮ್ಮ ಯಜಮಾನ್ರು ಅಲ್ಲಿ ಕರ್ಕೊಂಡು ಹೋಗ್ಲಿಲ್ಲ, ನಮ್ಮ ಯಜಮಾನ್ರು ಅಲ್ಲೆಲ್ಲೋ ಕರ್ಕೊಂಡು ಹೋಗ್ಲಿಲ್ಲ ಅಂತ 108 ಸತಿ ಜಪ ಮಾಡ್ಬಿಟ್ಟಿರ್ತೀರ. ಬರೋ ಅರ್ಧ ಗಂಟೆ ಒಳಗೆ, ಮನೆಗೆ ಬರೋ ಅರ್ಧ ಗಂಟೆ ಒಳಗೆ 108 ಸತಿ ಜಪ ಮಾಡಿ ಅದಕ್ಕೆ ಸಿಟ್ಟು ಬರುತ್ತೆ. ಆಯ್ತಾ? ಯೋಚನೆ ಮಾಡಿ 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 ಆಗ್ತಿದ್ದಂಗೆ ಸಿಟ್ಟು ಬರುತ್ತೆ, ಅಲ್ಲಿ ಕರ್ಕೊಂಡು ಹೋಗ್ಲಿಲ್ಲ ಅಂತ. ಒಂದೊಂದು ನಿಮಿಷ ಕಳೀತಾ ಇದ್ದಂಗೂ ಸಿಟ್ಟು ಜಾಸ್ತಿ ಬರುತ್ತೆ. ಸಿಟ್ಟು ಏನ್ ಮಾಡುತ್ತೆ? ಇಡೀ ಹೊಟ್ಟೆ ವ್ಯವಸ್ಥೆನೆ ಹಾಳು ಮಾಡಾಕ್ಬಿಡುತ್ತೆ. ಮೆದುಳಿಗೆ ಸಿಗ್ನಲ್ ಹೋಗುತ್ತಲ್ಲ, ಮೆದುಳಿಗೆ ಸಿಗ್ನಲ್ ಹೋದ್ಮೇಲೆ ತಲೆನೋವು ಅದು ಇದು ಬರುತ್ತೆ. ಮೆದುಳಿಗೆ ಸಿಗ್ನಲ್ ಬಂದಿದ್ದು ಏನ್ ಮಾಡುತ್ತೆ? ಹೊಟ್ಟೆಗೆ ಸೀದಾ ಹೊಟ್ಟೆಗೆ ಕಳಿಸ್ಬಿಡುತ್ತೆ. ಹೊಟ್ಟೆಗೂ ಮೆದುಳಿಗೂ ಸಂಬಂಧ ಸಿಕ್ಕಾಬಟ್ಟೆ 100% ಸಂಬಂಧ ಇದೆ. ಎಲ್ಲ ಅಂಗಕ್ಕೂ ಇದೆ. ಆದ್ರೆ ಹೊಟ್ಟೆನ ತೀರಾ ಹೊಟ್ಟೆ ಕೆಟ್ರೆ ಮನಸ್ಸು ಸರಿ, ಅಂದ್ರೆ ಬ್ರೈನ್ ಸರಿಗಿರಲ್ಲ. ಬ್ರೈನ್ ಅಂದ್ರೆ ಮನಸ್ಸು ಅಂತ ಇಟ್ಕೊಂಬಿಡಿ. ಏನ್ ಕೆಲಸ ಮಾಡಕ್ಕೂ ಮೂಡಿರಲ್ಲ, ಆಸಕ್ತಿ ಇರಲ್ಲ. ಹೆಂಗೆ ಅಂದ್ರೆ ಹೊಟ್ಟೆ ಸರಿಗಿಲ್ಲ. ಬಂತಲ್ಲ ಅಲ್ಲಿಗೆ ಕನೆಕ್ಷನ್. ಅವಾಗ ಏನಾಗುತ್ತೆ? ಕೋಪ ಮಾಡಿದ್ದು ಅದು ಹೊಟ್ಟೆ ಕಿಚ್ಚಾಗಿ ಪರಿಣಾಮ ಆಗುತ್ತೆ. ಹೊಟ್ಟೆಲಿ ಉತ್ಪತ್ತಿ ಆದಂತ ಏನು ಬ್ರೈನಿಂದ ಹೊಟ್ಟೆಲಿ ಉತ್ಪತ್ತಿ ಆದಂತ ಶಕ್ತಿಗಳು, ಅಂದ್ರೆ ನಕಾರಾತ್ಮಕ ಶಕ್ತಿಗಳು ಕಣ್ಣಿಗೂ ಪಾಸ್ ಆಗುತ್ತೆ. ಕಣ್ಣಿಗೆ ಪಾಸ್ ಆದಾಗ್ಲೇನೆ ಅವನೇ ಕಣ್ ದೃಷ್ಟಿ ಮಾಡೋದು ನಾವು. ಹೆಂಗೆ ಅಂದ್ರೆ ಇವಾಗ ಈಗ ಯಾರ ಮೇಲೋ ಕಣ್ಣು ಹಾಕ್ತಿವಿ ನಾವು, ಎಷ್ಟು ಚೆನ್ನಾಗಿದ್ದಾರೆ ಅಂತ. ಒಳಗಡೆನೆ ಏನೇನೋ ಪ್ಲಾನ್ಗಳು, ಏನೇನೋ ಸ್ಕೀಮ್ ಹಾಕ್ತಿವಿ. ಆ ಶಕ್ತಿ ಎಲ್ಲ ಏನಾಗುತ್ತೆ? ಸೀದಾ ಹೋಗಿ ಅವ್ರಿಗೆ ಹೋಗಿ ಕೂತ್ ಬಿಡುತ್ತೆ. ಅವರು ವೀಕ್ ಇರ್ತಾರೆ, ಅವಾಗ ಏನಾಗುತ್ತೆ? ಅಲ್ಲೋಗಿ ಕೂತ್ಕೊಳ್ಳುತ್ತೆ. ಅವ್ರಿಗೇನೋ ಒಂಥರ ಸಮಸ್ಯೆ ಆಗುತ್ತೆ. ಇದು ಇಷ್ಟು ಆಗ್ತಾ ಇರೋದು ಮನಸ್ಸಿನಿಂದನೇ ಸಮಸ್ಯೆ. ಅದು ಕಣ್ಣಿಂದ ಆಚ ಕಡೆ ಹೋಗ್ಲಿಲ್ಲ ಅಂತ ಇಟ್ಕೊಳ್ಳಿ. ಆ ಸಮಯಕ್ಕೆ ಕಣ್ಣಿಂದ ಆಚ ಕಡೆ ಹೋಗ್ಲಿಲ್ಲ ಅಂತ ಇಟ್ಕೊಳ್ಳಿ. ನಮ್ ದೇಹದಲ್ಲಿ ಯಾವ್ದೋ ಭಾಗಕ್ಕೆ ಹೋಗಿ ಕೂತ್ಕೋತು. ಅಲ್ಲಿ ಆ ಅಂಗ, ಅಂದ್ರೆ ಯಾವ ಅಂಗಕ್ಕೆ ಅದು ಲಿವರ್ಗಾದ್ರೆ ಹೇಳ್ತೀನಿ, ಮಾಂಸಖಂಡಗಳಲ್ಲಿ ಯಾವ್ದೋ ಒಂದು ಮಾಂಸಖಂಡ ವೀಕ್ ಆಗುತ್ತೆ, ನರಗಳು ವೀಕ್ ಆಗುತ್ತೆ ಆ ಜಾಗಕ್ಕೆ. ಮಂಡಿ ನೋವು ಬರುತ್ತೆ, ಕೈ ಈ ಜಾಯಿಂಟ್ ನೋವು ಬರುತ್ತೆ. ಕೆಲವು ಸತಿ ಪೂರ್ತಿ ನೋವು ಬರುತ್ತೆ. ಕೆಲವು ಸತಿ ತಲೆನೋವು ಬರುತ್ತೆ. ಕೆಲವು ಸತಿ ಚೆಸ್ಟ್ ಪೇನ್ ಬರುತ್ತೆ.
ಕೆಲವು ಸತಿ ಸೊಂಟ ನೋವು ಬರುತ್ತೆ. ಸೊಂಟ ನೋವು ಅಂದ್ರೆ ಯೂರಿನರಿ ಬ್ಲಾಡರ್ ಹೋಯ್ತು. ಅದು ಯಾವುದು ನಕಾರಾತ್ಮಕ ಯೋಚನೆ ಅಂದ್ರೆ ನಾವು ಬೇಡದೇ ಇರೋ ಯೋಚನೆ ಮಾಡೋದು. ಯೂರಿನರಿ ಬ್ಲಾಡರ್ ಹೋಯ್ತು ಅಂದ್ರೆ ಬೆನ್ಮೂಳೆ ಪೂರ್ತಿ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ. ಬೆನ್ನಲ್ಲಿರುವಂತ ಕುಶನ್ಗಳು ಎಲ್ಲ ಹಾಳಾಗೋಗುತ್ತೆ. ಬೆನ್ನೋವು ಪ್ರಾರಂಭ ಆಯ್ತು. ಇವಾಗ ಏನ್ ಮಾಡೋಣ? ಇದು ನಾನು ಹೇಳ್ತಾ ಇರೋದು ನಾವು ಮಾಡ್ಕೋತಾ ಇರೋಂತ ನಕಾರಾತ್ಮಕ ಯೋಚನೆಗಳಿಂದ ಬರ್ತಾ ಇರೋದು. ಹಿಂದಿನ ಜನ್ಮದ್ದು ಪಾಪನೂ ಅಲ್ಲ, ಬೇರೆ ಏನೂ ಅಲ್ಲ. ನಾವು ಈ ಜನ್ಮದಲ್ಲಿ ಹೊಟ್ಟೆ ಉರ್ಕೊಂಡು ಬೇಜಾರು ಮಾಡ್ಕೊಂಡಿರೋ ಮನಸ್ಸಿನ ನೋವು ಬೇರೆ ಒಂದು ಅಂಗದ ಮೇಲೆ ಕೂತಾಗ ಆಗುವಂತ ಪರಿಣಾಮ ಇದು. ಅರ್ಥ ಆಯ್ತಾ? ಯಾರಿಗಾದ್ರೂ ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ವಾ? ಏನ್ ಹೇಳಿ ದೀಪಾ ಅವ್ರೆ? ಇವಾಗ ಹೇಳಿ, ನಾನೇನ್ ಹೇಳ್ದೆ ಹೇಳಿ ಇವಾಗ. ದೀಪಾ ಅವರು ಹೇಳ್ಬೇಕು. ಮತ್ತೆ ನೆಗೆಟಿವ್ ಥಾಟ್ಸ್ ಮಾಡ್ತೀವಲ್ಲ ಅದು ಕೂತಿರ್ತದ ತಾನೆ. ಬೆಟಯ್ಯ ಅವರೇ ಇರಿ ಒಂದ್ ನಿಮಿಷ. ಅವರು ದೀಪಾ ಅವರು ಹೇಳಿ ನೋಡೋಣ. ದೀಪಾ ಅವ್ರೆ ಈಗ ತಾನೇ ಥಮ್ಸ್ ಅಪ್ ಕೊಟ್ರಿ. ದೀಪಾ ಅವ್ರು ಹೇಳಲ್ವಾ? ಮೀಟಿಂಗ್ ಈಗ ಬಂದು ದೀಪಾ ಅವ್ರೆ ಅರ್ಥ ಆಗಿದೆ ಎಲ್ಲ ಮಾತಾಡಿ ಇವಾಗ. ದೀಪಾ ಎಸ್ ಯಾರು? ಸರಿ, ಯಾರು ಹೇಳ್ರಪ್ಪ ಇವಾಗ. ಬೆಟಯ್ಯ ಅವರೇ ನೀವೇ ಹೇಳಿ ಇವಾಗ. ಅದೇ ನಾವು ತುಂಬಾ ಜಾಸ್ತಿ ನೆಗೆಟಿವ್ ಯೋಚನೆ ಮಾಡೋದು ಒಂದಲ್ದ ಜೊತೆಗೆ ಮೋಸ ಮತ್ತೊಂದು ಎಲ್ಲ ಸೇರ್ಕೊಂಡು ಅದು ಒಬ್ಬರ ಮೇಲೆ ಅಸೂಯೆ ಬೀಳೋದು ಎಲ್ಲ ಸೇರ್ಕೊಂಡು ಆ ನೋವು ತುಂಬಿಕೊಂಡಾಗ ಪರ್ಟಿಕ್ಯುಲರ್ ಜಾಗಕ್ಕೆ ಹೋಗಿ ಅದು ಸೇರ್ಕೊಂತದೆ ಅಂತ ನಾನು ಅನ್ಕೊಂಡಿದ್ದೀನಿ ಗುರುಜಿ. ಆಯ್ತು, ಇರ್ಲಿ. ಈಗ ಶರಣ್ಯ ಅವ್ರು ಹೇಳಿ. ಸರ್, ಮನಸ್ಸಿನಲ್ಲಿ ದ್ವೇಷ ಅಥವಾ ಹೊಟ್ಟೆವ್ರಿ ಅಥವಾ ಡಿಸ್ಕಂಫರ್ಟಬಲ್ ಅದಾಗ್ಲಿಲ್ಲ, ಇವ್ರು ಕೊಡಿಸ್ಲಿಲ್ಲ, ಈ ತರದ್ದು ಏನೋ ಒಂದು ಈ ತರದ್ದೆಲ್ಲ ಏನೇ ಒಂದು ನೆಗೆಟಿವ್ ಥಾಟ್ಸ್ ಮೈಂಡ್ ಅಲ್ಲಿ ಇದ್ರೆ ಅದು ಅದ್ರ ರಿಲೇಟೆಡ್ ಆರ್ಗನ್ಸ್ ನಲ್ಲಿ ಕೂತು ನೆಗೆಟಿವ್ ಆಗಿ ಎಫೆಕ್ಟ್ ಕೊಡುತ್ತೆ. ಅದು ಪ್ರಸ್ತುತ ಲೈಫ್ ನಲ್ಲಿ ಆಗುವಂತ ನೋವು, ಪಾಸ್ಟ್ ರಿಲೇಟೆಡ್ ಅಲ್ಲ ಅಂತ. ಸರಿ, ಆಯ್ತು. ರಾಧಾ ಅವ್ರು ಹೇಳಿ. ಅದೇ ಗುರುಗಳೇ, ನೆಗೆಟಿವ್ ಆಗಿ ಯೋಚನೆ ಮಾಡೋದು, ಮತ್ತೆ ಇನ್ಯಾರು ಏನೋ ತಗೊಂಡ್ರು ಅಂತ ನನಗ್ ತಗೊಳಕ್ ಆಗ್ತಾ ಇಲ್ಲ, ಅವ್ಳು ತಗೋತಾ ಇದ್ದಾಳೆ, ಅವ್ಳು ಚೆನ್ನಾಗಿದ್ದಾಳೆ ಅಂತ ಅಸೂಯೆ ಪಡ್ಕೊಳ್ಳೋದು, ಅದೆಲ್ಲ ಹೋಗಿ ಒಂದ್ ಕಡೆ ಸ್ಟೋರೇಜ್ ಆದಾಗ ಅದು ನಮ್ಮಲ್ಲಿ ಕೆಟ್ಟು ಇದು ಬರುತ್ತೆ ಗುರುಗಳು. ಸರಿ, ಆಯ್ತು. ಈ ಜನ್ಮ ಗುರುಜಿ ಇದಕ್ಕೆ ಓವರ್ ಥಿಂಕಿಂಗು ಸೇರುತ್ತಾ? ಎಲ್ಲಾ ಸೇರುತ್ತೆ. ಓವರ್ ಥಿಂಕಿಂಗು, ಅನ್ವಾಂಟೆಡ್ ಥಿಂಕಿಂಗು, ಅದೇನೆ ಎಲ್ಲಾ ಸೇರುತ್ತೆ. ಪವಿತ್ರ ಅವರೇ ನೀವ್ ಹೇಳಿ. ಗುರುಜಿ, ಮತ್ತೆ ಇನ್ನೊಂದು ಅನುಮಾನ ಜಾಸ್ತಿ ಆದ್ರೂನು ಅದಾಗುತ್ತಲ್ಲ ಗುರುಜಿ? ಹೌದು. ಪವಿತ್ರ ಅವರೇ ನೀವ್ ಹೇಳಿ. ಗುರುಜಿ ಹೇಳಿ. ಅದೇ ನಾನು ಇವಾಗ ವಿವರಣೆ ಕೊಟ್ನಲ್ಲ, ಈ ಜನ್ಮದಲ್ಲಿ ಬರುವಂತ ನೋವುಗಳು ಹಿಂದಿನ ಜನ್ಮದಲ್ಲ. ಹಿಂದಿನ ಜನ್ಮದಲ್ಲಿ ಬಿದ್ದು ಮುರ್ಕೊಂಡಿರೋದು ಅದಲ್ಲ. ಈ ಜನ್ಮದಲ್ಲಿ ಮನಸ್ಸಿನಿಂದ ಬರುವಂತ ನೋವುಗಳು ಯಾಕೆ ಬರುತ್ತೆ ಅಂತ ಇಷ್ಟೊತ್ತವರೆಗೂ ವಿವರಣೆ ಕೊಟ್ಟಿದೆ. ಅದ್ರ ಬಗ್ಗೆ ಹೇಳಿ. ಗುರುಜಿ, ನಾವು ಕೋಪ, ಅಸೂಯೆ, ದ್ವೇಷ ಅಂತ ಏನೇನ್ ಬೆಳೆಸ್ಕೊತೀವಿ ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವು ಕಾಯಿಲೆಗಳಿರ್ತವೆ. ಅದನ್ನ ನಾವೇ ನಮ್ ದೇಹದಲ್ಲಿ ನಾವೇ ಉತ್ಪತ್ತಿ ಮಾಡ್ಕೊತೀವಿ ಅಂತ ಅನಿಸ್ತದೆ.
ಅರ್ಥ ಆಗ್ತಾ ಇದೆ ಅಂತ ಆಯ್ತು ಅಲ್ಲಿಗೆ. ಹರ್ಷ ಅವ್ರೆ, ನೀವೇನಾರು ಹೇಳ್ತೀರಾ? ಹೇಳ್ಬೋದಾ? ಹೇಳಿ ಸರ್, ನೀವ್ ಹೇಳಿ. ಈ ಎಲ್ಲದಕ್ಕೂ ಕಾರಣ ಏನಂದ್ರೆ ನಮ್ ಸ್ವಯಂಕೃತ ಅಪರಾಧವೇ, ನಮಗ್ ನಾವೇ ಮಾಡ್ಕೊಳ್ಳೋದು ಎಲ್ಲ. ಅದನ್ನ ಅದೇ ಯಾವುದೇ ಒಂದು ಡೀಪ್ ಥಿಂಕಿಂಗ್ ಇನ್ ರಾಂಗ್ ಡೈರೆಕ್ಷನ್. ಮತ್ತೆ ಏನು ನಮ್ಮ ಸಹೋದ್ಯೋಗಿಗಳು ಎಲ್ಲರೂ ಹೇಳಿದ್ರು, ಅದು ಎಲ್ಲ ಸೇರ್ಕೊಂಡಿದ್ದೆ. ಅವ್ರು ಹೇಳಿದ್ದೇ ಹೇಳದ್ ಬೇಡ ಅಂತ ಹೇಳಿ ನಾನ್ ಅನ್ಕೊಂಡೆ. ಯಾಕಂದ್ರೆ ಇದು ನಮ್ ಪ್ರೋಸೆಸ್, ನಮ್ ಥಾಟ್ ಪ್ರೋಸೆಸ್ ಹೇಗೆ ಹೋಗುತ್ತೆ ಡಿಪೆಂಡ್ಸ್ ಅಪಾನ್ ದಟ್. ಅದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಪ್ರತಿಯೊಂದು ಸ್ವಯಂಕೃತ ಅಪರಾಧವೇ ಆಗುತ್ತೆ. ನಮಗ್ ನಾವೇ ಕಾರಣ ಇಂಥದಕ್ಕಲ್ಲ ಅಂತ ನನ್ನ ಅಭಿಪ್ರಾಯ. ಅದನ್ನೇ ನಾನು ಹೇಳ್ತಾ ಇರೋದು, ನಮಗ್ ನಾವೇ ಕಾರಣ. ಈಗ ನಮಗೆ ಈ ವಿಷಯದಲ್ಲಿ ಹೇಳಿ ಸರ್. ಮನಸ್ಸಿನಂತೆ ಮಹಾದೇವ ಸರ್, ನಾವ್ ಹೆಂಗ್ ಥಿಂಕ್ ಮಾಡ್ತೀವಿ ಹಂಗೆ ರಿಪರ್ಕರೇಷನ್ಸ್ ಆಗ್ತಾ ಇರುತ್ತೆ ನೋಡಿ. ಅದು ಎಲ್ರಿಗೂ ಗೊತ್ತು, ಆದ್ರೂ ಅದನ್ನೇ ಮಾಡ್ಕೋತಾರಲ್ಲ. ನಾನು ಹೇಳ್ತಾ ಇರೋದು ಅದು, ಅದೇ ತಪ್ಪು. ಗೊತ್ತು ಏನು, ಬೇರೆಯವ್ರಿಗೆ ಅಡ್ವೈಸ್ ಮಾಡೋದೇನು, ಕೋಪ ಮಾಡ್ಕೋಬೇಡಿ, ಅಸೂಯೆ ಪಟ್ಕೋಬೇಡಿ. ಇವ್ರ ಮನೆ ಮುಂದೆ ಗಾಡಿ ನಿಲ್ಲಿಸ್ಬಿಟ್ರೆ ಮುಗಿದೋಯ್ತು ಕತೆ. ಬರೀ ಒಂದೇ ಒಂದು ಗಾಡಿ ಅಡ್ಡ ನಿಲ್ಲಿಸ್ಬಿಟ್ರೆ ಮುಗೀತು. ಅಲ್ಲಿ ಯಾವ್ಯಾವ ಗುಣ ಕೆಲಸ ಮಾಡುತ್ತೆ ಹೇಳಿ ನೋಡೋಣ ಯಾರಾದ್ರೂ. ಗಾಡಿ ನಿಮ್ ಮನೆ ಮುಂದೆ ನಿಲ್ಲಿಸ್ತೆ, ಗೇಟ್ ಮುಂದೆ ನಿಲ್ಲಿಸ್ತೆ. ಇವಾಗ ಯಾವ್ಯಾವ ಗುಣ ವರ್ಕ್ ಆಗುತ್ತೆ ಹೇಳಿ. ದಯವಿಟ್ಟು ಆಮೇಲೆ ಕೆಟ್ಟ ಭಾವನೆ ಮಾಡೋದು, ನಿರಾಪರವನ್ನೆಲ್ಲ ಬೈಕೊಂಡು ತಿರ್ಗೋದಲ್ಲಿ ತಂದು ಇಟ್ಬಿಟ್ಟ ನಮ್ಮನೆ ಮುಂದೆ ಅಂತ. ಆಮೇಲೆ ಒಂದ್ ಇಡೀ ಶಾಪ ಹಾಕೋದು, ಇವೆಲ್ಲ ಸೇರ್ಕೊಂತದೆ. ದುರ್ಗುಣ. ಬಟ್ ಅವರು ಏನಾದ್ರು ಗಾಡಿ ಏನಾರು ಇಟ್ಕೊಂಡಿದ್ರೆ ಹೋಗ್ಲಿ ಬಿಡು ಪರವಾಗಿಲ್ಲ ನಿಲ್ಸ್ಕೊಳ್ಳಿ ಅಂತ ಅನ್ನೋರು ಅವ್ರೆ. ಈಗ ನಿಲ್ಸವನೇ ಅನ್ಬಿಟ್ಟು ಸೀಟ್ ಕುಯ್ಯೋದು, ಪಂಚರ್ ಮಾಡೋದು, ಟೈರ್ ಪಂಚರ್ ಮಾಡ್ಬಿಡೋದು, ಬೇರೆಯವ್ರ ಗೇಟ್ ಮುಂದೆ ಬೈಕ್ ನೀವೆಲ್ಲ ಕುಡಿಯೋದು, ಇವೆಲ್ಲ ಮಾಡೋದು, ಅದು ಇವತ್ತಿನ ದಾಸದಲ್ಲಿ ತುಂಬಾ ಜಾಸ್ತಿ ಆಗೈತೆ ಗುರುಜಿ ಕೆಲವೊಂದು ಏರಿಯಾಗಳಲ್ಲಿ. ಆಮೇಲೆ ನಿಲ್ಸಿದ್ದೇನೆ ಅಂತ ಸೀಟು ಕುಯ್ಯೋದು, ಆಮೇಲೆ ಜಗಳನೂ ಆಡೋದು. ಇದು ಜಗಳ ಬಾಯಿಗೆ ಬಂದಾಗ ವಾಡದಾಡೋದು. ಸಹನೇನೆ ಇಲ್ಲದೆ ಇರೋದು, ಅಸಹನೆ. ಆಯ್ತಾ ನೋಡಿ, ಈಗ ನಾವುಗಳು ಎಲ್ಲೆಲ್ಲಿ ತಪ್ಪು ಮಾಡ್ತಾ ಇದೀವಿ ಅಂತ ನೋಡ್ಕೊಳ್ಳಿ. ಇಷ್ಟೆಲ್ಲ ಆದ್ರೆ ಮನಸ್ಸೇನು ಆನಂದವಾಗ ಇರುತ್ತೆ? ಮನಸ್ಸು ಆನಂದವಾಗಿರುತ್ತ? ಆನಂದವಾಗಿರಲ್ಲ. ಗುರುಗಳೇ, ನಂದೊಂದು ಪ್ರಶ್ನೆ. ಇವಾಗ ಇಬ್ರು ಫ್ರೆಂಡ್ಸ್ ಇರ್ತಾರೆ ಗುರುಗಳೇ, ಲೇಡೀಸ್, ತುಂಬಾ ಕ್ಲೋಸ್ ಫ್ರೆಂಡ್ಸ್. ಯಾರಾದ್ರೂ ಥರ್ಡ್ ಪರ್ಸನ್ ಮಧ್ಯೆ ಹೋದ್ರೆ ಅವ್ರಿಗೆ ತುಂಬಾ ಕೋಪ ಬರುತ್ತೆ, ತುಂಬಾ ಸಿಟ್ಟು ಬರುತ್ತೆ. ಯಾಕೆ ಗುರುಗಳೇ ಆತರ ಮನಸ್ಥಿತಿ ಏನಕ್ಕಿರುತ್ತೆ ಅವ್ರಿಗೆ? ಈಗ ಇಬ್ರು ಇರ್ತಾರೆ ಅಲ್ವಾ, ನೀವ್ ಹೇಳ್ತಾ ಇರೋದು ಇಬ್ರು ಫ್ರೆಂಡ್ಸ್. ಯಾರ್ ಥರ್ಡ್ ಪರ್ಸನ್ ಹತ್ರಕ್ ಹೋಗೋದು ಅದನ್ನ ಹೇಳಿ ಫಸ್ಟ್. ಥರ್ಡ್ ಪರ್ಸನ್ ಏನಾರ ನಿಮ್ಮ ಇಬ್ರ ಹತ್ರಕ್ ಬರ್ತಾರ ಅಥವಾ ಇವ್ರಿಬ್ರೇ ಥರ್ಡ್ ಪರ್ಸನ್ ಹತ್ರಕ್ ಹೋಗ್ತಾರ? ಇವಾಗ ಇಬ್ರು ಫ್ರೆಂಡ್ಸ್ ಇರ್ತಾರೆ ಗುರುಗಳೇ. ಈಗ ಒಬ್ರಿಗೆ ಎಲ್ಲಾರ್ನು ಮಿಂಗಲ್ ಆಗ್ಬೇಕು, ಎಲ್ಲಾರ ಚೆನ್ನಾಗಿರ್ಬೇಕು ಅನ್ನೋದು ಇರುತ್ತೆ ಆ ಇಬ್ರಲ್ಲಿ. ಇನ್ನೊಬ್ರಿಗೆ ಏನಿರುತ್ತೆ, ಅವ್ಳು ಯಾರ ಜೊತೆ ಮಿಂಗಲ್ ಆಗ್ಬಾರ್ದು, ನನ್ ಜೊತೆನೆ ಇರ್ಬೇಕು, ನನ್ ಜೊತೆನೆ ಮಾತಾಡ್ಬೇಕು, ನನ್ ಜೊತೆನೆ ಊಟ ಮಾಡ್ಬೇಕು, ನನ್ ಜೊತೆನೆ ಇರ್ಬೇಕು, ಆ ತರ ಮೆಂಟಾಲಿಟಿ ಇರುತ್ತೆ ಅವರಿಗೆ. ಅದು ಪಾತ್ರದೊಳಗಡೆ ಹೋಗಿರೋದು ಅಂತ ನಾವ್ ಹೇಳ್ತೀವಿ. ಪಾರ್ಷಿಯಲ್ ಪೊಸೆಸಿವ್ನೆಸ್ ಅಂತ ಅನ್ಕೊಂತಾರೆ ಗುರುಗಳೇ. ಪೊಸೆಸಿವ್ ಇವರು ಸೀಮಿತ, ಬೇರೆ ಕಡೆ ಹೋಗ್ಬಿಡುತ್ತೆ. ಇವಾಗ ಇರ್ಲಿ ಹೇಳ್ತೀನಿ, ಅದೆಲ್ಲ ಬರುತ್ತೆ, ಎಲ್ಲ ಮುಂದಕ್ಕೆ ಬರುತ್ತೆ. ಅದೆಲ್ಲ ಪಾತ್ರದೊಳಗಡೆ ಹೋಗೋ ಸಬ್ಜೆಕ್ಟೇ ಬೇಕಾದಷ್ಟು ಇರುತ್ತೆ, ಅದನ್ನು ಹೇಳ್ತೀನಿ. ಸದ್ಯಕ್ಕೆ ನಮ್ಮ ಮನಸ್ಸಿನ ಮುಖಾಂತರ ಅಂದ್ರೆ ದುರ್ಗುಣಗಳನ್ನ ಇಟ್ಕೊಂಡು ಯಾವ ರೇಂಜ್ ಕಾಯಿಲೆ ತರಿಸ್ಕೋಬಹುದು ಅನ್ನೋದನ್ನ ಹೇಳ್ತಾ ಇರೋದು. ಕಾಯಿಲೆ ನಮಗ್ ನಾವೇ ಹೆಂಗ್ ತರಿಸ್ಕೋಬಹುದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಈಗ ಏನ್ ಮಾಡಿದ್ರೆ ನೋವು ಹೋಗುತ್ತೆ ಅನ್ನೋದು ಆಮೇಲೆ ಹೇಳ್ತೀನಿ. ಎಷ್ಟು ದಿವಸ ಅಂತ ಇದೇ ತರನೇ ನಮ್ಮ ದೇಹದ
ನಮ್ಮ ಅಂಗಗಳನ್ನ ಹಾಳು ಮಾಡ್ಕೋಬೇಕು ಹೇಳಿ? ಎಷ್ಟು ದಿವಸ ಅಂತ? ಇದಕ್ಕೆ ಫುಲ್ ಸ್ಟಾಪೇ ಇಲ್ವಾ? ಇದಕ್ಕೆ ಕೊನೆನೇ ಇಲ್ವಾ? ಅಂತ್ಯನೇ ಇಲ್ವಾ? ನರಗಳು ವೀಕ್ ಆಗ್ತಾ ಇದೆ. ನರ ಎಲ್ಲಿಗೆ ಬಂತು? ನರಕ್ ಬಾಸ್ ಯಾರು? ಮಾಂಸ ಪೂರ್ತಿ ಲಿವರೇ ಹ್ಯಾಂಡಲ್ ಮಾಡೋದು. ಮಾಂಸ ಎಲ್ಲಿದೆ? ಲಂಗ್ಸ್ ಬಂದು ನಮ್ಮ ಚರ್ಮವನ್ನ ಗವರ್ನ್ ಮಾಡುತ್ತೆ, ಆಡಳಿತ ನಡೆಸುತ್ತೆ. ಕಿಡ್ನಿ ಬಂದು ಮೂಳೆನ ಆಡಳಿತ ನಡೆಸುತ್ತೆ. ಜ್ಞಾಪಕ ಇಟ್ಕೊಳ್ಳಿ ಬೆಟಯ್ಯವ್ರೆ, ಲಂಗ್ಸ್ ಯಾವ್ದನ್ನ ಆಡಳಿತ ಮಾಡುತ್ತೆ ಹೇಳಿ? ಒಂದೇ ಮಾತು. ನೀವು ಬ್ಯೂಟಿಷಿಯನ್ ಆಗಿದ್ದಕ್ಕೂ ಸಾರ್ಥಕ ಆಯ್ತು. ಕಿಡ್ನಿ ಯಾವ್ದನ್ನ ಆಡಳಿತ ನಡೆಸುತ್ತೆ ಹೇಳಿ? ಮೂಳೆ. ಗುರುಜಿ ಇನ್ನೊಂದ್ಸತಿ ರಿಪೀಟ್ ಮಾಡಿ ದಯವಿಟ್ಟು ಸ್ವಲ್ಪ. ಬ್ಲಡ್ ಗುರುಗಳೇ, ಇನ್ನೊಂದ್ಸತಿ ರಿಪೀಟ್ ಮಾಡಿ ಗುರುಜಿ. ಬ್ಲಡ್ ಗುರುಗಳೇ, ಪ್ಯೂರಿಫೈ ಮಾಡುತ್ತೆ ಬ್ಲಡ್ ನ, ಹಾರ್ಟ್ ಬ್ಲಡ್ ನ. ಅದು ಪ್ಯೂರಿಫೈ ಮಾಡುತ್ತೆ, ಆದ್ರೆ ಆಡಳಿತ ಬ್ಲಡ್ ಎಲ್ಲಿಂದನೋ ಬರುತ್ತೆ, ಫಿಲ್ಟರ್ ಮಾಡ್ಬಿಟ್ಟು ತಿರ್ಗಾ ಹೋಗುತ್ತೆ, ದೇಹಕ್ಕೆಲ್ಲ ಹೋಗುತ್ತೆ. ಕಿಡ್ನಿ ಯಾವ ಅಂಗ, ಯಾವ ನಮ್ಮ ದೇಹದಲ್ಲಿ ಯಾವ್ದನ್ನ ನಿರ್ವಹಣೆ ಮಾಡುತ್ತೆ ಅಂತ ಹೇಳ್ತಾ ಇರೋದು. ಡೈರೆಕ್ಟ್ ಇಡ್ತಾ ಕಿಡ್ನಿ ಇರಿ ಹೇಳ್ತೀನಿ. ದೀಪಾಯಸ್ ಅವಾಗಲೇ ನೋಡಿ, ಅವಾಗಲೇ ಪ್ರಶ್ನೆ ಕೇಳಿದೆ, ಮಾತಾಡ್ಲಿಲ್ಲ. ಈಗ ಮಾತಾಡ್ತಾ ಇದ್ದೀರಾ, ಮ್ಯೂಟ್ ಮಾಡ್ಕೊಳ್ಳಿ. ಲಂಗ್ಸ್ ಹೇಳಿ, ಸ್ವಲ್ಪ ಮುಖ ತೋರಿಸಿ. ಅದೇನ್ ಮುಖ ಇದಾಗಿ ತೋರಿಸ್ತಾ ಇದ್ದೀರಾ? ಸರಿಯಾಗಿ ಕಾಣಿಸ್ತಾ ಇಲ್ಲ. ಲಿವರು ಮಾಂಸನ ಆಡಳಿತ ನಡೆಸುತ್ತೆ. ಮಾಂಸ ಅಂದ್ರೆ ನರಾನು ಮಾಂಸನೇ, ಹೃದಯನೂ ಮಾಂಸನೇ, ಕಿಡ್ನಿನೂ ಮಾಂಸನೇ, ಲಂಗ್ಸು ಮಾಂಸನೇ. ಹೆಚ್ಚಾಗಿ ಹೊಡೆತ ಕೊಡೋದು ಲಿವರ್ಗೆ. ನಮ್ಮ ಆಲೋಚನೆಗಳು ಹೊಡೆತ ಕೊಡೋದು ಲಿವರ್ಗೆ. ಸರಿ ಗುರುಗಳೇ. ಮ್ಯೂಟ್ ಮಾಡ್ಕೊಳ್ಳಿ ದೀಪಾಯಸ್, ಮ್ಯೂಟ್ ಮಾಡ್ಕೊಳ್ಳಿ. ಆಮೇಲೆ ಲಂಗ್ಸ್ ನಮ್ಮ ಚರ್ಮವನ್ನ ಆಡಳಿತ ನಡೆಸುತ್ತೆ, ಚರ್ಮನ. ಆಮೇಲೆ ಮೆದುಳು ಈ ಅಂಗಗಳನ್ನೆಲ್ಲ ಆಡಳಿತ ನಡೆಸುತ್ತೆ. ಯಾವುದು ಅಂಗಗಳಿದೆ ಅದನ್ನೆಲ್ಲ ಆಡಳಿತ ನಡೆಸುತ್ತೆ. ಯಾಕೆ ಅಂದ್ರೆ ಕಾರ್ಯಕ್ರಮ ಮಾಡಿಸೋದು ಅದು. ಆಯ್ತು, ಬ್ರೈನ್ ಡೆಡ್ ಆಗ್ಬಿಟ್ರೆ ಅಂತ ಕೇಳ್ತೀರಾ. ಬ್ರೈನು ಡೆಡ್ ಆಯ್ತು, ಏನ್ ಮಾಡೋದು? ಬ್ರೈನು ಫಿಸಿಕಲ್ ಆಗಿ ಡೆಡ್ ಆಗಿರುತ್ತೆ, ಆದ್ರೆ ಮನಸ್ಸು ಡೆಡ್ ಆಗಿರಲ್ಲ. ಆಯ್ತಾ? ಮನಸ್ಸು ನಡೆಸ್ತಾ ಇರುತ್ತೆ, ಆದ್ರೆ ಬ್ರೈನ್ ಇಂದ ಸಿಗ್ನಲ್ ಯಾವಾಗ ಹೋಗಲ್ವೋ, ಅಂದ್ರೆ ಫಿಸಿಕಲ್ ಆಗಿ ಯಾವಾಗ ಸಿಗ್ನಲ್ ಹೋಗಲ್ವೋ ಅವಾಗೆಲ್ಲ ಬ್ರೈನ್ ಡೆಡ್ ಆಗಿದೆ, ಇವನು ಎದೋಳಲ್ಲ ಅಂತ ಹೇಳ್ಬಿಟ್ಟು ಅಂಗಗಳು ದಾನ ಮಾಡಕ್ಕೆ ಮುಂದೆ ಬಂದ್ಬಿಡ್ತಾರೆ. ಕೋಮಾನು ಕತೆ ಅದೇನೆ. ಇರ್ಲಿ, ಅದಾಮೇಲೆ ಇರ್ಲಿ, ಅದೆಲ್ಲ ಡಾಕ್ಟರ್ ಸಬ್ಜೆಕ್ಟ್ಗಳು. ಯಾರ ಡಾಕ್ಟರ್ ಕೇಳಿಸ್ಕೊಂಡ್ರೆ ಆಮೇಲೆ ನಮಗ್ ಬೈತಾರೆ ಆಮೇಲೆ. ಈಗ ನಾವೇನ್ ಮಾಡ್ಬೇಕು? ಎಷ್ಟು ವರ್ಷ ಅಂತ ಹಿಂಗೆ ನಮ್ಮ ದೇಹವನ್ನ ನಾವೇ ಹಾಳು ಮಾಡ್ಕೋಬೇಕು? ಯಾರು ಪ್ಲಾನ್ ಇಟ್ಕೊಂಡಿದ್ದೀರಾ? ಇಷ್ಟು ವರ್ಷಕ್ಕೆ ನಮ್ಮ ದೇಹ ಹಾಳು ಮಾಡ್ಕೊಂಡ್ಬಿಡ್ಬೇಕು ಅಂತ ಯಾರಾದ್ರೂ ಪ್ಲಾನ್ ಮಾಡ್ಕೊಂಡಿದ್ರೆ ದಯವಿಟ್ಟು ತಿಳಿಸ್ರಪ್ಪ ನಮ್ಗೆ. ಕಂಗ್ರಾಚುಲೇಷನ್ ಹೇಳ್ತೀವಿ.
ಏನ್ ಮಾಡೋದು ಇವಾಗ? ಬರೀ ಮನಸ್ಸಿನಿಂದ ಬರೋ ನೋವಿಗೆ ಇಷ್ಟೊಂದು ಸುಸ್ತಾಗ್ಬಿಟ್ರೆ ಹೆಂಗಪ್ಪ ಕತೆ? ಇನ್ನು ಭೂತ ಪ್ರೇತಗಳಿಂದ ಬರುತ್ತೆ, ಅದೆಲ್ಲ ಕೇಳ್ಬಿಟ್ರೆ ಅಷ್ಟೇ. ನಿದ್ದೆ ಯಾರ್ಯಾರು ನಿದ್ದೆ ಮಾಡ್ತಿರೋ ಗೊತ್ತಿಲ್ಲ. ದಶಮ ಕಾಳಿದು ಅವಾಗ 2 ಸೆಟ್ ಮಂತ್ರ ಹೇಳಿ ಮಲಗಬೇಕಾಗತ್ತೆ ನಿದ್ದೆ ಬರ್ಬೇಕು ಅಂದ್ರೆ. ಬರೀ ಇದಕ್ಕೆ ಇಷ್ಟೊಂದು ಎದುರ್ಕೊಂಡು ಕೂತಿದ್ದೀರಲ್ಲ ಎಲ್ರು. ಏನ್ ಮಾಡೋದು ಇವಾಗ? ಇನ್ನು ಮಾಟ ಮಂತ್ರಕ್ಕೆ ಹೋಗಿಲ್ಲ ನಾನು, ತಿಳ್ಕೊಳ್ಳಿ. ಮಾಟ ಮಂತ್ರಕ್ಕೆ ಹೋಗಿಲ್ಲ, ದೆವ್ವಕ್ಕೆ ಹೋಗಿಲ್ಲ ಇನ್ನ. ಆಮೇಲೆ ನಾವು ಹೊಡ್ತಾ ತಿಂದು ನೋವು ಬಂದಿರೋದಕ್ಕೆ ಹೋಗಿಲ್ಲ. ಬರೀ ಮನಸ್ಸಿನಿಂದ ಬಂದಿರೋ ನೋವು. ಪ್ರಾಪರ್ ಆಗಿ ಹೇಳ್ಬೇಕು ಅಂದ್ರೆ ಎಲ್ಲಿಂದ ಬಂದಿರೋದು? ಮನಸ್ಸಿನ ನಮ್ಮ ಆಲೋಚನೆಗಳಿಂದ ಹೆಚ್ಚು ಹೆಚ್ಚು ಆಲೋಚನೆ ಮಾಡಿ ಮಹಿಳಾ ಮಣಿಗಳು ತರ್ಸ್ಕೊಂಡಿರೋಂಥ ನೋವುಗಳಿದು. ಹೆಚ್ಚು ಮಹಿಳಾ ಮಣಿಗಳೇ. ಗಂಡಸರು ಪಾಪ ಏನ್ ಮಾಡ್ತಾರೆ, ಕುಡಿದು ತರ್ಸ್ಕೊತಾರೆ, ಅದು ಬೇರೆ. ಅದು ಫಿಸಿಕಲ್ ಬಂದ್ಬಿಡುತ್ತೆ. ನಾನು ಹೇಳ್ತಾ ಇರೋದು, ರಾಧಾ ಅವರು ಮೊನ್ನೆ ಹೇಳಿದ್ರು, ಯಾರೋ ಹಿಂಗ್ ಮುಟ್ಟಿ ನೋಡ್ತಾ ಇರಂತೆ, ಏನ್ ಹಿಂಗಾಗ್ಬಿಟ್ಟಿದ್ಯಾ ಅಂತ. ಅದು ಪಾಪ ಆ ಅಮ್ಮಂಗ್ ಹೊಟ್ಟೆ ಉರಿ. ಏನ್ ಮಾಡೋದು ಇವಾಗ? ಇಲ್ಲ ಬಿಡೆ, ನಾನು ಇರೋದೇ ಹಿಂಗೆ ಅಂದ್ರೆ ಕೇಳ್ತಾ ಇಲ್ವಂತೆ. ನೀನೇನೋ ಮಾಡಿದ್ಯಾ? ಅವ್ರ ಕಣ್ಣಿಗೆ ಫಿಲ್ಟರ್ ಆಗ್ಬಿಟ್ಟಿದೆ ಕಣ್ಣು. ಇನ್ಸ್ಟಾಗ್ರಾಮ್ ಅಲ್ಲಿ ಫಿಲ್ಟರ್ ಇರುತ್ತಲ್ಲ, ಅದು ಅವ್ರ ಕಣ್ಣಿಗೆ ಅದು ಆಕ್ಸೆಸ್ ಆಗ್ಬಿಟ್ಟಿದೆ. ಅವ್ರಿಗೆ ರಾಧಾ ಅವ್ರು ವಿಚಿತ್ರವಾಗಿ ಕಾಣಿಸ್ತಾರೆ. ಅವ್ರು ರಾಧಾ ಅವ್ರು ಇರೋದೇ ಹಂಗೆ. ಏನ್ ಮಾಡಕ್ಕಾಗುತ್ತೆ? ಆ ಅಮ್ಮಂಗ್ ಹೊಟ್ಟೆವ್ರಿ. ಏನೋ ಸ್ಕೀಮ್ ಆಗಿದೆ ಇಲ್ಲಿ, ಏನೋ ಸ್ಕ್ಯಾಮ್ ಆಗಿದೆ ಅಂತ. ಏನು ಇಲ್ಲ, ರಾಧಾ ಅವ್ರು ಕರೆಕ್ಟ್ ಆಗೇ ಇದ್ದಾರೆ. ಇವ್ರು ಮುಟ್ಟಿ ನೋಡ್ತಾರಂತೆ. ರಾಧಾ ಅವ್ರು ಹೇಳ್ತಾ ಇರೋ ಪಾಪ ಹಂಗೆ ನೋಡಿ. ಈ ತರ ಜನಗಳು ಇರ್ತಾರೆ. ಅಂದ್ರೆ ಅಷ್ಟು ಅವರು ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಒಳಗಡೆ ಇನ್ನೆಷ್ಟು ಯೋಚನೆ ಆಗಿದೆ. ಯೋಚನೆ ಬರ್ಬೇಕಾದ್ರೆ, ಬಾಯಿ ಬಿಟ್ಟು ಬರ್ಬೇಕಾದ್ರೆ ಎಷ್ಟು ಅವ್ರು ಥಿಂಕ್ ಮಾಡಿರ್ಬೇಕು, ಓವರ್ ಥಿಂಕ್ ಮಾಡಿರ್ಬೇಕು. ನರಗಳು ವೀಕು. ಲೇಡೀಸ್ಗೆ ನರಗಳು ವೀಕ್ ಆಗ್ತಾ ಇದೆ. ಆಮೇಲೆ ಜಂಡಿಸ್ತು, 45 ಮೇಲೆ ಜಂಡಿಸ್ತು. ಇವಾಗ ಹೇಳ್ರಪ್ಪ, ಯಾರು ಯೋಚನೆ ಮಾಡಿ ಅಂಗಗಳನ್ನ ಬೇಗ ಬೇಗ ಹಾಳು ಮಾಡ್ಕೊತೀರಾ? ದಯವಿಟ್ಟು ನಮಗೆ ಮೆಸೇಜ್ ಮಾಡಿ ತಿಳಿಸಿ. ಯಾರಿಗೂ ಇಷ್ಟ ಇಲ್ವಾ? ಗುರುಗಳೇ, ನಾನು ಗಾಯತ್ರಿ ಬರ್ತಾರೆ. ಈಗ ಸರ್ಜರಿ ಆಗ್ಬಿಟ್ಟು ಫೇಲ್ಯೂರ್ ಆಗಿ ಅದರಿಂದ ಬಂದಿರೋ ಪೇನ್ ಯಾವ್ದಕ್ಕೆ ಏನಂತ ಕನ್ಸಿಡರ್ ಮಾಡ್ಬೇಕು? ಏನಾಗಿರೋದು? ಸರ್ಜರಿ ಆಗಿ ಫೇಲ್ಯೂರ್ ಆಗಿರೋದು. ಹೌದು. ಅದು ಅಂಗವೂನ ಫಿಸಿಕಲ್. ಅದು ಅದಕ್ ಮುಂಚೆ ಸರ್ಜರಿ ಯಾಕಾಯ್ತು, ಸರ್ಜರಿ ಯಾಕೆ ಫೇಲ್ಯೂರ್ ಆಯ್ತು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಅದು ಪಾಸ್ಟ್ ಲೈಫ್ ಇರುತ್ತೆ. ಅದು ಮುಗಿದೋಯ್ತದು. ಒಂದ್ಸತಿ ಕತ್ರಿ ಹಾಕದ್ಮೇಲೆ ಮುಗಿದೋಯ್ತು. ಅದನ್ನೇನು ಮಾಡಕ್ಕಾಗಲ್ಲ. ಅಲ್ಲ, ಅದು ಯಾವ ಇದಕ್ಕೆ ಕರ್ಮಕ್ಕೆ ಬರುತ್ತೆ ಅಂತ? ಪಾಸ್ಟ್ ಲೈಫ್. ಅಂದ್ರೆ ಇವತ್ತಿಂದ ಎಲ್ರು ಬೇರೆ ಯೋಚನೆ ಮಾಡೋದ್ ಬಿಡ್ತಾ ಇದೀರ ಅಂತ ಗ್ಯಾರಂಟಿ ಆಯ್ತು. ಅಂದ್ರೆ ನಿಮಗೆ, ನನಗಲ್ಲ, ನೀವು ಗ್ಯಾರಂಟಿ ಮಾಡ್ಕೋತಾ ಇದ್ದೀರಾ. ಗುರುಗಳೇ, ನಾನು ಅವತ್ತು ಫೋನ್ ಮಾಡಿದ್ದೆ ಅಲ್ವಾ ನಿಮ್ಗೆ, ನಂಗೆ ಕಾಲ್ ನೋವು ಆಗ್ತಿದೆ, ರಾತ್ರಿ ಎಲ್ಲ ನಿದ್ದೆ ಮಾಡ್ಲಿಲ್ಲ ಅಂತ ಹೇಳ್ದೆ. ಹಾಗಾದ್ರೆ ಅದು ಯಾವ ನೋವು? ಕಾಲ್ ನೋವು ಆಗ್ತಾ ಇದೆ. ಏನ್ ಕಾಲ್ ನೋವು? ಅಲ್ಲ, ಫೋನ್ ಮಾಡಿದ್ದೆ ಅಲ್ವಾ, ಮೊಣಕಾಲ್ ನೋವು ಬರ್ತಾ ಇದೆ ಅಂತ ಹೇಳಿ ಫೋನ್ ಮಾಡಿದೆ. ನಿಮ್ ಜೊತೆ ಮಾಡಿ ನಿಮ್ಗೆ ಇನ್ಫ್ಲೂಯೆನ್ಸ್ ಜಾಸ್ತಿ ಇದೆಯಲ್ಲಮ್ಮ, ನಿಮ್ಗೆ ಬೇರೆ ಕಡೆಯಿಂದ ಬರುತ್ತಲ್ಲ, ನಿಮಗ್ ಬೇರೆ ಕಡೆಯಿಂದ ಬರುತ್ತೆ ಅದು. ಅದ್ರದ್ದು. ಧನಲಕ್ಷ್ಮಿ ಅವ್ರೆ, ನೀವ್ ಹೇಳಿ. ಹೇಳಿ. ನಮಸ್ತೆ. ನಮಸ್ತೆ ಸರ್. ಈಗ ನಾನು ಪ್ರಶ್ನೆ ಕೇಳಿದೆ. ನಮ್ಮ ಮನಸ್ಸಿನ ಮುಖಾಂತರ ನಾವು ನಮ್ಮ ದೇಹವನ್ನ ಹಾಳು ಮಾಡ್ಕೊಳ್ಳೋದು ಹೆಂಗೆ ಅಂತ ಹೇಳಿದೆ. ಇವಾಗ ನೀವ್ ಹೇಗ್ ಹೇಳ್ತೀರಾ? ಅದು 100% ನಿಜ ಗುರುಜಿ. ನಮಗ್ ನಾವೇ ಎಲ್ಲ ಹಾಳು ಮಾಡ್ಕೊಳ್ತಾ ಇರೋದು. ಹೇಳಿ ಅದನ್ನೇ.
ಇನ್ನೂ ಅದೇ ನಮ್ಮ ಮಾಡ್ತೀರಾ ಅಂತ, ಆಲೋಚನೆಗಳು. ಹ? ಇನ್ನೂ ಮಾಡ್ಕೋತೀರಾ ಅಂತ ಇಲ್ಲ ಕೇಳ್ತಾ ಇಲ್ಲ ಇರೋದು. ಇಲ್ಲ, ಯಾಕಂದ್ರೆ ಗೊತ್ತಾದ್ಮೇಲೂ ಅದು ಗೊತ್ತಾಗಿದೆ, ಈಗ್ಲೇ ಆಲ್ರೆಡಿ ಗೊತ್ತಾಗಿದೆ ಯಾವ್ದ್ರಿಂದ ಏನಾಗ್ತಿದೆ ಅಂತ. ಹಾ. ಗೊತ್ತಾದ್ಮೇಲೆ ಅದು ಹಾಳು ಮಾಡ್ಕೊಳ್ತಾ ಹೋದ್ರೆ ಅದು ಬುದ್ಧಿವಂತ ಲಕ್ಷಣ ಅಲ್ಲ. ನೋಡಿ, ಇದು ಒಂದು ಪಾಪ. ಅಂಗಗಳು ಭಗವಂತ ಕೊಟ್ಟಿರೋ ಅಂಗಗಳನ್ನ ನಾವು ದುರಾಲೋಚನೆಗಳು ಮಾಡಿ, ವಿಪರೀತ ಯೋಚನೆಗಳು ಮಾಡಿ, ಅದೇ ಓವರ್ ಥಿಂಕಿಂಗು, ಬೇಡದಿರೋ ಯೋಚನೆ ಮಾಡಿ, ಅಂಗಕ್ಕೆ 120 ವರ್ಷ ವಯಸ್ಸಲ್ಲಿ ಪಾಪ ಕರ್ಮ ತಂದು 60-70 ತಂದಿಟ್ಕೊಂಡಿರ್ತೀವಿ. ಆಯ್ತಾ, ಅಂಗದ ಆಯ್ಸು. ಈಗ ಅದರಲ್ಲಿ ನಾವು ಯೋಚನೆ ಮಾಡಿ ಇನ್ನೂ ಬೇಗ ಅದನ್ನ ಹಾಳು ಮಾಡ್ತಾ ಇದೀವಿ. ನನಗೆ ಗೊತ್ತಿರಂಗೆ ತುಂಬಾ ಜನಕ್ಕೆ ಇನ್ನೂ ತಲೆ ಒಳಗಡೆ ಹೋಗಿರಲ್ಲ. ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಆಮೇಲೆ. ದಯವಿಟ್ಟು ತಿರುಗಿಸಿ ಮರಗಿಸಿ ಅಡುಗೆ ಮಾಡ್ಕೊಂಡು ಓಡಾಡ್ಕೊಂಡು ಕೇಳಕ್ ಹೋಗ್ಬೇಡಿ. ಯಾಕೆ ಅಂದ್ರೆ ಇದು ಅಷ್ಟು ತಲೆ ಒಳಗಡೆ ಹೋಗಲ್ಲ, ಅದಂತೂ ಗ್ಯಾರಂಟಿ. ಗುರುಗಳೇ, ಇದು ಫಿಸಿಕಲ್ ಪೇನ್ಗೆ ಇದು ಯೂಸ್ ಮಾಡಬಹುದಾ? ಹೌದು ಸ್ವಾಮಿ, ಫಿಸಿಕಲ್ ಪೇಯ್ನೇ ಬರೋದದು. ಅದು ಕೆಮಿಕಲ್ ಲೆವೆಲ್ ಇಂಬ್ಯಾಲೆನ್ಸ್ ಆಗಿರುತ್ತೆ. ಎನರ್ಜಿ ಲೆವೆಲ್ ಅಲ್ಲಿ ಗೊತ್ತಾಗಲ್ಲ, ಯಾವುದೂ ಗೊತ್ತಾಗಲ್ಲ. ಎನರ್ಜಿ ಲೆವೆಲ್ ಅಲ್ಲಿ ಅಂದ್ರೆ ಮನಸ್ಸಿಂದ ತುಂಬಿಸ್ತಾ ಇರ್ತೀವಿ, ಹಾರ್ಟ್ ಬ್ಲಾಕೇಜ್ ಆಗಕ್ಕೆ ತುಂಬಿಸ್ತಾ ಇರ್ತೀವಿ. ಹಾರ್ಟ್ ಬ್ಲಾಕೇಜ್ ಆಗುತ್ತಲ್ಲ, ಅದಕ್ಕೆ ನಮ್ಮ ಯೋಚನೆಗಳನ್ನ ತುಂಬಿಸ್ತಾ ಇರ್ತೀವಿ. ಗುರುಗಳೇ, ಮಧ್ಯ ಯಾರು ಮಾತಾಡಕ್ ಹೋಗ್ಬೇಡಿ. ಹಾರ್ಟ್ ಬ್ಲಾಕೇಜ್ ಆಗೋದಕ್ಕೆ ನಾವು ಯೋಚನೆ ಮಾಡಿ 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 ಬ್ಲಾಕೇಜ್ ಆಗೋ ತರ ಮಾಡ್ತಾ ಇರ್ತೀವಿ. ಯಾಕೆ ಅಂದ್ರೆ ಲಿವರ್ ಅಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ. ಲಿವರ್ ಅಲ್ಲಿ ವಿಂಡು, ಆಮೇಲೆ ಲಿವರ್ ವಿಂಡ್ ಹೆಚ್ಚು ಕಮ್ಮಿ ಆದಾಗ ಹಾರ್ಟ್ ಬೀಟು ಹೆಚ್ಚು ಕಮ್ಮಿ ಆಗುತ್ತೆ. ಅಂದ್ರೆ ವಿಂಡು ತಳ್ಳುತ್ತೆ, ಹಾರ್ಟ್ ಕೆಲ್ಸನ ತಳ್ಳುತ್ತೆ. ವಿಂಡ್ ಜಾಸ್ತಿ ಆದ್ರೆ ಬಡ್ತ ಜಾಸ್ತಿ ಆಗುತ್ತೆ, ಬಡ್ತ ಜಾಸ್ತಿ ಆದ್ರೆ BP ಬರುತ್ತೆ. ಸುಮ್ನೆ ನಾವೇ ಜಾಸ್ತಿ ಮಾಡ್ಕೊಂಡಂಗಾಯ್ತು. ಇವಾಗ ಏನ್ ಮಾಡ್ಬೇಕು? ಇವಾಗ ರಿವರ್ಸ್ ಮಾಡ್ಬೇಕು. ಅಂದ್ರೆ ಸದ್ಗುಣಗಳನ್ನ ಬೆಳೆಸ್ಕೊಳ್ಳೇಬೇಕು, ಬೇರೆ ದಾರಿನೇ ಇಲ್ಲ ಯಾರಿಗೂ ಇಲ್ಲಿ. ನೀವು ಕೇಳ್ಬೋದು, ಮಾಟ ಮಂತ್ರದಿಂದ ಬರುತ್ತಲ್ಲ, ಅದಕ್ಕೆ ಏನ್ ಮಾಡೋದಂತ. ಮಾಟ ಮಂತ್ರದ ಅವಾಗ ಹೇಳ್ತೀನಿ. ಈಗ ಹೇಳ್ತಾ ಇರೋದು ನಿಮ್ಮ ಮನಸ್ಸಿನಿಂದ ತಂದುಕೊಂಡಿರೋಂಥ ಯೋಚನೆಗಳ ಮುಖಾಂತರ ತಂದುಕೊಂಡಿರೋಂಥ ನೋವು ಅಷ್ಟೇ. ಇದು ನೋವಿನ ಒಂದು ಭಾಗ ಇವತ್ತಿಗೆ ಹೇಳ್ತಾ ಇರೋದು. ನೋವುಗಳಲ್ಲಿ ಹಲವಾರು ವಿಧ ಇದೆ ಅಂತ ಹೇಳಿದೆ. ಒಂದು ಹೊಡೆತ ತಿಂದು ಬರುತ್ತೆ, ಇನ್ನೊಂದು ವಿಪರೀತವಾಗಿ ಲೈಫ್ ಸ್ಟೈಲ್ ಬೇರೆ ತರ ಜೀವನ ಶೈಲಿ, ಯಾರಿಗೂ ಅನ್ಯಾಯ ಮಾಡಿಲ್ಲ, ವಿಪರೀತವಾಗಿ ತಿನ್ನೋದು, ಎಲ್ಲೋ ಹೋಗಿ ಮಲ್ಕೊಳ್ಳೋದು, ಲೇಜಿನೆಸ್ ಇಂದ ಬರುತ್ತೆ. ಇನ್ನ ಒಂದು ಯಾವುದೋ ಆತ್ಮ ಬಂದು ನಮ್ಮ ದೇಹಕ್ಕೆ ಟಚ್ ಮಾಡಿದಾಗ ಬರುತ್ತೆ. ಇನ್ನ ಒಂದು ಮಾಟ ಮಂತ್ರದಿಂದ ಬರುತ್ತೆ. ಅರ್ಥ ಆಯ್ತಾ? ಎಷ್ಟು ವಿಧ ಬರುತ್ತೆ? ಒಂದು ಯಾರಾದ್ರೂ ಹೊಡೆದಾಗ ಅಥವಾ ನಾವೇ ಗುದ್ದಿದಾಗ ಬರೋ ಅಂತ ನೋವು, ಅದು ಬೇಗ ವಾಸಿ ಆಗುತ್ತೆ. ಇನ್ನೊಂದು ಹೆಚ್ಚಿಗೆ ತಿಂದು ಸೋಂಬೇರಿತನದಿಂದ ಮಾಡ್ಕೊಂಡಿದ್ದು ತಿರ್ಗಾ ದೇಹ ಕರಗಿಸೋವರೆಗೂ ಅದು ನೋವು ಹೋಗಲ್ಲ, ಅದೊಂಥರ ಬರುತ್ತೆ. ಅದಕ್ಕೆ ಪೇನ್ ಕಿಲ್ಲರ್ ಅದು ಇದು ತಗೊಂಡು ಹೆಂಗೋ ಹೋಗಿಸ್ಕೊಂತೀವಿ, ಅದೊಂದಾಯ್ತು. ಭೂತ ಪ್ರೇತದಿಂದ ಬರೋ ನೋವು ಭೂತ ತೆಗಿಯೋವರೆಗೂ ಹೋಗಲ್ಲ. ಮಾಟ ಮಂತ್ರದಿಂದ ಬಂದಿರೋ ನೋವು ಮಾಟ ಮಂತ್ರ ತೆಗಿಯೋವರೆಗೂ ಹೋಗಲ್ಲ. ಈಗ ಮನಸ್ಸದು ಮಿಸ್ಟರ್ ಸೂರ್ಯ, ಇದನ್ನ ಹೆಂಗ್ ತೆಗಿತೀರಾ? ಇದೇ ಕಷ್ಟ ಸ್ವಲ್ಪ. ದೆವ್ವ ಏನಾಯ್ತು, ಅದು
ಅದು ನಿಮ್ಮನ್ನ ನೋಡಿ ಇನ್ಫ್ಲೂಯೆನ್ಸ್ ಆಗಿ ನಿಮ್ಮೊಳಗೆ ಬಂದ್ಬಿಡ್ತು, ಅದು ನೋವು ಕೊಡುತ್ತೆ. ಮಾಟ ಮಂತ್ರ ಬೇರೆಯವರು ಅಸೂಯೆ ಮೇಲೆ ನಿಮ್ಗೆ ಮಾಟ ಮಂತ್ರ ಮಾಡಿಸ್ತಾರೆ, ಅದು ಇನ್ಫ್ಲೂಯೆನ್ಸ್ ಇಂದ ಬರುತ್ತೆ. ಮನಸ್ಸಿನಿಂದ ಮಾಡ್ಕೋತಾ ಇರೋದು ನಿಮಗ್ ನೀವೇ ಇನ್ಫ್ಲೂಯೆನ್ಸ್ ಆಗ್ಬಿಟ್ಟು ಮಾಡ್ಕೋತಾ ಇರೋದು. ಇದು ಸಿಕ್ಕಾಬಟ್ಟೆ ಕಷ್ಟ. ಇವಾಗ ಏನ್ ಮಾಡ್ತೀರಾ? ವಿಚಾರ ಕೆಲವ್ರು ಹೇಳ್ತಾರೆ ಧ್ಯಾನ ಮಾಡಿ ಸಂತೋಷವಾಗಿರಿ, ನಿಮ್ಗೇನು ಹಿಂಸೆ ಇರಲ್ಲ. ಅದು ಕರೆಕ್ಟು. ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಗುಣಗಳನ್ನ ಚೇಂಜ್ ಮಾಡ್ಕೋಬೇಕು. ಯಾವ ತರ? ಸ್ವಿಚ್ ಒಳ್ಳೆ ಗುಣಗಳನ್ನ ಜಾಸ್ತಿ ಮಾಡ್ಕೋಬೇಕು. ಸ್ವಿಚ್ ಮಾಡ್ತಾರಲ್ಲ, ದಾನ ಧರ್ಮ ಮಾಡುದು, ಪ್ರೀತಿ ಮಾಡುದು. ನೀವು ದಾನ ಮಾಡ್ಬೇಡಿ, ದಾನಕ್ಕೆ ನಿಮ್ ಹತ್ರ ದುಡ್ಡು ಇರ್ಬೇಕು. ಈಗ ದುಡ್ಡು ಇಲ್ದಿರೋರ್ ಬಗ್ಗೆ ನಾನು ಹೇಳ್ತಾ ಇರೋದು. ಇಲ್ಲಿ ಸದ್ಗುಣಗಳನ್ನ ಸ್ಟಾರ್ಟ್ ಮಾಡ್ಕೋಬೇಕು. ಬೇರೆಯವ್ರ ಮೇಲೆ ಅಸಹ್ಯ ಪಡೋದು, ಅಸೂಯೆ ಪಡೋದು ಇವೆಲ್ಲ ಇದ್ರೆ ಬಿಡಬೇಕು. ಆದಷ್ಟು ಓವರ್ ಥಿಂಕ್ ಕಮ್ಮಿ ಮಾಡಬೇಕು. ಕ್ಯಾಶುವಲ್ ಆಗಿ ಇದ್ದಷ್ಟು ಕಮ್ಮಿ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ನೀವು ಹೇಳ್ಕೊಟ್ಮೇಲೆ. ಇಷ್ಟು ದಿವಸ ಪೋಸ್ಟರು ಟ್ರೈಲರ್ ಎಲ್ಲ ಆಯ್ತು, ಇವಾಗ ಪಿಕ್ಚರ್ ಇನ್ಮೇಲೆ ಸ್ಟಾರ್ಟು. ಎಲ್ರಿಗೂ ಪಿಕ್ಚರು ಕುಂತ್ರು ತಪ್ಪು ನಿಂತ್ರು ತಪ್ಪು, ಇನ್ನು ತೋರಿಸ್ತೀನಿ. ಇನ್ನ ತಪ್ಪುಗಳು ಎಲ್ಲರೂ ಬರ್ತಾ ಇದೆ ಅನ್ನೋದು ಇನ್ನ ಒಬ್ಬೊಬ್ರಿಗೂ ಮಿಸ್ಟರ್ ಸೂರ್ಯ ಏನಪ್ಪಾ ಹೇಳ್ತೀಯ ಇದು ಕುತ್ರ ಅಂತ ಹಿಂಗೆ ಹಿಡ್ಕೊಂಡು ಕೂತ್ಕೋತೀನಿ ಅವಾಗ. ಅಂತ ಅದೊಂಥರ ಭಯ ಆಗಲ್ವ ಅವಾಗ? ನಾವ್ ಏನ್ ಮಾಡಿದ್ರು ತಪ್ಪ ಅನ್ನೋ ತರ ಫೀಲ್ ಬಂದ್ಬಿಡುತ್ತಲ್ಲ ಗುರುಗಳೇ ಆಮೇಲೆ? ನೋಡಿ, ಅದನ್ನೇ ತಿಳುವಳಿಕೆ ಅಂತ ಹೇಳೋದು. ನಾನಿಲ್ಲಿ ಬರೀ ಭಯ ಪಡ್ಸಕ್ ಕೂತಿಲ್ಲ. ಇಲ್ಲಿ ನಾನೇನ್ ಮಾಡ್ತಾ ಇದೀನಿ, ವಿಷಯನ ಹೇಳೋ ಮುಖಾಂತರ ನಿಮಗೆ ಧೈರ್ಯ ಕೊಡ್ತಾ ಇದೀನಿ. ಅಂದ್ರೆ ಗುಣ ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀನಿ. ಈಗ ನಾನು ನಿಮ್ ಮನೆಗೆ ಬಂದು ನಾನು ನಿಮ್ ಮನೆಗೆ ಬಂದು ಕಳ್ತನ ಮಾಡ್ತೀನಿ. ನಿಮ್ಗೆ ಖುಷಿ ಆಗುತ್ತೋ ದುಃಖ ಆಗುತ್ತೋ? ದುಃಖ ಆಗುತ್ತೆ. ಹಂಗಂತ ಅನ್ಬಿಟ್ಟು ನೀವೇನ್ ಮಾಡ್ಬೋದು, ದುಃಖ ಪಡ್ಕೋಬೇಕು. ಯಾವ ಲೆವೆಲ್ಗೆ ದುಃಖ ಪಡ್ಬೇಕೋ ಅಷ್ಟು ಪಟ್ಕೊಂಡು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು. ಅವರು ಏನ್ ಮಾಡ್ತಾರೆ, ಹುಡುಕಿ ನನ್ನ ಬೆಂಡೆತ್ತಾರೆ. ಆಮೇಲೆ ಯಾಕಂದ್ರೆ ನಿಮ್ ಮನೆಗೆ ಪಾರ್ಟಿಗೆ ಬಂದಿರ್ತೀನಿ, 10 ಜನದಲ್ಲಿ ನಾನು ಒಬ್ಬ, ನಾನು ಕದ್ಕೊಂಡು ಹೋಗ್ಬಿಟ್ಟಿರ್ತೀನಿ. ನೀವು ಅದು ಬಿಟ್ಬಿಟ್ಟು ನೆಲಕ್ಕೆ ಕುಸ್ತೋಗ್ಬಿಟ್ಟು ದುಃಖ ಪಟ್ಕೊಂಡು ಹತ್ಕೊಂಡು ಯಾರು ಊಟ ತಂದು ಕೊಟ್ರು ಊಟ ಮಾಡದೇ ಇದೆಲ್ಲ ಯಾಕೆ ಬೇಕು? ಹೌದು, ಅದೇ ತಲೆ ಮೇಲೆ ಬಿದ್ದವ್ರ ತರ ಆಡ್ಬಾರ್ದು. ತಲೆ ಮೇಲೆ ಬಿದ್ದವ್ರ ತರ ಆಡ್ಬಾರ್ದು, ಯಾವುದೇ ವಿಷಯನೇ ಆಗ್ಲಿ. ಇದು ಸ್ವಲ್ಪ ಹಂಗೇನೆ ಗುರುಗಳೇ ತಗೊಳ್ಳೋದು. ನಾನ್ ಸ್ವಲ್ಪ ಹಂಗೇನೆ, ಏನಾದ್ರೂ ಆದ್ರೆ ಅದು ಜಾಸ್ತಿ ಯೋಚನೆ ಮಾಡಲ್ಲ, ಥಿಂಕ್ ಮಾಡಲ್ಲ, ಓವರ್ ಥಿಂಕ್ ಮಾಡಲ್ಲ. ಅದೇನ ಆಗ್ಬೇಕಿತ್ತು ಆಗೋಯ್ತು, ಅದ್ ಬಿಟ್ಬಿಟ್ಟು ಮುಂದಕ್ಕೆ ಹೋಗೋದ್ ನೋಡ್ತೀನಿ ನಾನು ಅಷ್ಟೇ. ಅವಾಗ ಸ್ವಲ್ಪ ಅಂಗಗಳೆಲ್ಲ ಚೆನ್ನಾಗಿರುತ್ತೆ. ನಮಗೂ ಇತ್ತು ಮೈಕೈ ನೋವುಗಳು. ಯಾಕಂದ್ರೆ ನಾವು ಯೋಚನೆ ಮಾಡ್ತಾ ಇರಲಿಲ್ಲ. ಇದು ಪಾಪದಿಂದ ಬಂದಿದಂತ ನೋವುಗಳು, ಪಾಪ ಕರ್ಮ ಇರುತ್ತಲ್ಲ ಅದರಿಂದ ಬಂದಂತ ನೋವುಗಳು. ಪಾಪ ಕರ್ಮನ ಯಾವಾಗ ಒಪ್ಕೊಂಬಿಟ್ಟೆ ನೋವುಗಳೆಲ್ಲ ಹೋಯ್ತು. ಸರಳವಾದ ಉಪಾಯ. ಪಾಪಗಳನ್ನ ಒಪ್ಕೋಬೇಕು ಅಂದ್ರೆ ಎಷ್ಟು ಜ್ಞಾನ ಇರ್ಬೇಕು ಗೊತ್ತಾ, ಎಷ್ಟು ತಾಳ್ಮೆ ಇರ್ಬೇಕು ಗೊತ್ತಾ. ಆಮೇಲೆ ನಾನ್ ಕದ್ದಿದ್ದು ಅಂತ ಗೊತ್ತಾದ್ರೆ ನೀವೇನ್ ಮಾಡ್ತೀರಾ, ದ್ವೇಷ ಮಾಡ್ತೀರಾ ನನ್ನ ಮೇಲೆ. ಅದೊಂದು ಎಕ್ಸ್ಟ್ರಾ ಅಡಿಷನಲ್. ಆ ದ್ವೇಷನ ನೀವು ತೀರ್ಸ್ಕೊಳಕ್ಕೆ ಫೋನ್ ಮಾಡಿ ಎಗರಾಡ್ತೀರಾ ನನ್ನ ಮೇಲೆ. ಹೆಂಗೋ ಕದ್ದೆ ನೀನು, ನಮ್ಮ ಮನೆಗೆ ಬಂದು ಉಣ್ಕೊಂಡೋಗ್ಬೇಕಾಯ್ತು ಕಣ ನೀನು, ಅದ್ ಹೆಂಗೋ ಕದ್ದೆ ನೀನು ಅಂತ ಕೇಳ್ತೀರಾ. ಸರಿ, ಅಷ್ಟಕ್ಕೆ ಸುಮ್ಮನೆ ಬಿಟ್ರೆ ಪರವಾಗಿಲ್ಲ, ನಾನು ಏನಾರ ಮಾತಾಡ್ತೀನಿ. ಹೋಗಮ್ಮಮ್ಮ, ಏನ್ ನಿಮ್ಮ ಮನೇಲೆನ ಇಟ್ಟಿರೋದು, ಹೋಗಿ ಏನೋ ಕರ್ದೆ ಬಂದೆ, ಇಷ್ಟ ಆಯ್ತು ಎತ್ಕೊಂಡೋದೆ ಅಂದ್ರೆ ನಾನು ಲಾಜಿಕ್ ಆಗಿ ಮಾತಾಡ್ಬಿಡ್ತೀನಿ. ಅದಕ್ಕೆ ನೀವು ತಿರ್ಗಾ ಇನ್ನೊಂದು 4-5 ಜನಕ್ಕೆ ಅಣ್ಣ ನೋಡಿ ಅಣ್ಣ ಇವ್ನು ಬೈರಿ ಅಣ್ಣ ಅಂತ ಇನ್ನೂ ರೋಷಾವೇಶವಾಗಿ ಬರ್ತೀರಾ. ಇದೆಲ್ಲ ಏನಾಗುತ್ತೆ, ಟೋಟಲ್ ನಿಮ್ಮನ್ನೇ ಕೊಲಾಪ್ಸ್ ಮಾಡ್ಬಿಡುತ್ತೆ.
ಅದಕ್ಕೆ ಉಪಾಯಗಳಿರ್ತವೆ. ಈಗ ಹೆಂಡತಿ ಅಡುಗೆ ಮಾಡೋದು ಲೇಟ್ ಆಯ್ತು, ಆಯ್ತಮ್ಮ ಇನ್ಮೇಲೆ ಮಾಡಬೇಡ. ನಾನು ತುಂಬಾ ಜನಕ್ಕೆ ಹೇಳ್ತೇನೆ, ಲೇಟಾಗಿ ಬರ್ಬೇಡ್ರಿ ಅಂದ್ರೆ, ಗುರು ನೀನ್ ಮಾಡೋದ್ ಮಾಡು, ನಾವು ಬರ್ತೀವಿ ಅಂತ ಹೇಳ್ತೇನೆ ಅವ್ರೆ. ನಾನು ಕೋಪ ಮಾಡ್ಕೊಳಲ್ಲ, ನಾನೇನ್ ಮಾಡ್ತೀನಿ, ಸುಮ್ನೆ ಆಗ್ಬಿಡ್ತೀನಿ, ರಿಸೀವೇ ಮಾಡಲ್ಲ ಅಷ್ಟೇ. ನಾನೇನು ಕೋಪ ಮಾಡ್ಕೊಂಡು ಹೇಳಿ. ನೋಡ್ರಿ ಪಾಪ ಅವರೇ ಒಬ್ರು ಕಂಪ್ಲೇಂಟೇ ಮಾಡ್ಬಿಟ್ರು, ಪುಷ್ಪಾವತಿ ಅವರು ಬೈದ್ಬಿಟ್ರಿ ನೀವು ಅವತ್ತು ನನಗೆ ಅಂತ. ನಾನ್ ಬೈದೇ ಇಲ್ಲ, ಹೇಳಿದಷ್ಟೇ. ತೀವ್ರತೆ ಹೇಳ್ದೆ. ತೀವ್ರತೆನ ಹೆಂಗ್ ಹೇಳ್ಬೇಕು, ಖುಷಿ ನಗ್ನಗ್ತಾ ಹೇಳ ನಾನು, ಅದಂಗಾಗ್ಬಿಡುತ್ತೆ. ತೀವ್ರತೆ ಆಗಿರೋ ವಿಷಯನ ನೀವು ಮಂತ್ರ ಮಾಡದೆ ಹೋದ್ರೆ ಏನು ಪ್ರಯೋಜನ ಆಗಲ್ಲ ಅಂತ ಹಂಗೆ ಹೇಳ ನಾನು. ತೀವ್ರತೆವಾಗಿ ಹೇಳ್ಬೇಕು. ಏನೋ ಗುರುಜಿ ನಂಗೆ ವರ್ಕ್ ಆಗ್ತಾ ಇದೆ. ಆಗ್ಲೇಬೇಕು, ಮಂತ್ರ ವರ್ಕ್ ಆಗ್ಲೇಬೇಕಮ್ಮ. ಆದಷ್ಟು ಮನಸ್ಸನ್ನ ಶಾಂತ ಸ್ಥಿತಿಗೆ ತಂದ್ಕೊಂಡ್ರೆ ಒಳ್ಳೇದಲ್ವಾ ಗುರುಗಳೇ? ಯೋಚನೆ ಮಾಡಕ್ಕಿಂತ ಹಸಿರು ನೇಚರ್ ನೋಡ್ತಾ 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 ಎಷ್ಟು ಕಮ್ಮಿ ಆಗಲ್ವಾ? ನೀವು ಅದೇ ಮೊನ್ನೆಯಿಂದ ಶಾಂತ ರೀತಿಗೆ ಬಂದಿದ್ದೀರಾ ಗುರುಗಳೇ? ಖಂಡಿತ ಬನ್ನಿ. ಏನೇನ್ ಕಾಣಿಸ್ತು ಸ್ವಲ್ಪ ಹೇಳ್ಬಿಡಿ. ಏನೇನ್ ಕಾಣಿಸ್ತೋ ಹೇಳಿ, ಸ್ವಲ್ಪ ನಾವು ಕೇಳಿಸ್ಕೊಳ್ಳೋಣ. ಇಲ್ಲ ನೋಡ್ದೆ ಗುರುಗಳೇ, ಭಗವಂತನ ನನಗೆ ಬೇಕಾದ ದೇವರನ್ನೆಲ್ಲ ನೋಡ್ದೆ, ಸಂತೋಷ ಆಯ್ತು. ಇನ್ನು ಮುಂದೆ ನೀವೇನೇನು ಹೇಳ್ಕೊಡ್ತೀರೋ ಆ ತರ ಮಾಡ್ಕೊಂಡು ಹೋಗ್ತೀನಿ. ಮಂತ್ರಗಳೆಲ್ಲ ಪಠನೆ ಮಾಡ್ತಾ ಇದ್ದೀನಿ ಗುರುಗಳೇ. ಅದು ತುಂಬಾ ಭಯ ಪಡ್ತಾ ಇದ್ದೆ ನಾನು, ರಾತ್ರಿ ಹೊತ್ತು ಮಲಗುವಾಗ ತುಂಬಾನೇ ಬೆಚ್ಚ ಬೀಳ್ತಾ ಇದ್ದೆ. ಅದೆಷ್ಟೋ ಕಮ್ಮಿ ಆಗಿದೆ ಈಗ. ಬರೀ 2 ಸೆಷನ್ ಕಮ್ಮಿ ಆಗಿದೆ. ಇನ್ನೂ ಸೆಷನ್ಗಳು ಮಾಡಿದ್ರೆ ಮಾಡಿ ಗುರುಗಳೇ, ಬಹಳ ಖುಷಿ ಬೀಳ್ತೀನಿ. ಸರಿ ಅಮ್ಮ. ಹೊಸದೊಂದು ಮಗು ಇತ್ತು, ದಯವಿಟ್ಟು ಲೈನಿಗೆ ಬರಬೇಕು ಅಂತ ಕೇಳ್ಕೊತೀನಿ. ಹೊಸದು ಮಗು ಯಾಕಂದ್ರೆ ಅದಕ್ಕೂ ಸ್ವಲ್ಪ ಭಯ ಆಯ್ತು. ಇವತ್ತಿನ ಪಾಠ ಕೇಳಿ ಇನ್ನೊಂದ್ ಸ್ವಲ್ಪ ಭಯ. ಇವತ್ತಿನ ಪಾಠ ಕೇಳಿ ಭಯಾನ ಅಲ್ಲ, ಅವರು ಹೊಸಬ್ರು ಮೊದ್ಲೇ ಭಯ ಅಂದ್ರಲ್ಲ, ಇವತ್ತಿನ ಕೇಳಿ ಇನ್ನೂ ಭಯ ಹೊಡಿತು ಅವ್ರಿಗೆ ಎಂದೆ. ರಂಜಿತಾ, ಪಾಪ ಅದಕ್ಕೆ ತೆಲುಗು ಪಿಕ್ಚರ್ ನೋಡ್ದಂಗ ಆಗತ್ತೆ. ಯಾರು ಮಾತಾಡಿಸ್ಬಾರ್ದು, ಇದು ಪಾಪ ಯಾರನ್ನೂ ಮಾತಾಡಿಸ್ಬಾರ್ದು. ಆ ಲೆವೆಲ್ಗೆ ಭದ್ರಕೋಟೆ ಒಳಗೆ ಇಟ್ಬಿಟ್ಟವ್ರೆ. ತೆಲುಗು ಪಿಕ್ಚರ್ ನೋಡ್ದಂಗ ಆಗ್ಬಿಟ್ಟಿದೆ ಪಾಪ. ಇರ್ಲಿ, ಆಯ್ತು, ಇವಾಗ ಆಯ್ತು, ಮುಗೀತು ಇವತ್ತಿಗೆ ಕ್ಲಾಸು. ಸ್ವಲ್ಪ ಎಲ್ಲ ಯೋಚನೆ ಮಾಡ್ರಿ ಇವತ್ತಿಂದ ಯೋಚನೆನೆ. ಹಂಗ ಬೇಕೋ ಚೆನ್ನಾಗಿ ಅಥವಾ ಯೋಚನೆ ಬೇಕೋ, ಅದಕ್ಕೆ ಯೋಚನೆ ಮಾಡಿ. ಇವಾಗ ಸರ್, ಈಗ ಭುಜದ ನೋವಕ್ಕೆ ಏನ್ ಚಿದಂಬರ ಅವರು ಮಾತಾಡ್ತಾ ಇದಾರೆ, ಚಿದಂಬರ ಅವ್ರಿಗೆ ಉತ್ತರ ಕೊಡ್ತೀನಿ. ಇದು ಭುಜದ ನೋವಿಗೆ, ಶೋಲ್ಡರ್ ಪೇನ್ಗೆ ಏನ್ ಪ್ರಾಬ್ಲಮ್ ಇರ್ಬೋದು ಸರ್? ಅದೇನೆ ಸರ್, ನೋಡಿ, ಸಿಗರೇಟ್ ಕುಡಿದ್ರೆ ಬರುತ್ತೆ, ಡ್ರಿಂಕ್ಸ್ ಮಾಡಿದ್ರೆ ಬರುತ್ತೆ. ಯಾವ ಸೈಡು, ಲೆಫ್ಟ್ ಸೈಡಾ ರೈಟ್ ಸೈಡಾ? ಎರಡು ಬರುತ್ತೆ. ರೈಟ್ ಸೈಡ್ ಜಾಸ್ತಿ ಇದೆ, ಲೆಫ್ಟ್ ಸೈಡ್ ಕಮ್ಮಿ ಇದೆ. ರೈಟ್ ಸೈಡ್ ಜಾಸ್ತಿ ಇದೆ, ಲೆಫ್ಟ್ ಸೈಡ್ ಕಡಿಮೆ ಇದೆ. ಅಂದ್ರೆ ರೈಟ್ ಸೈಡ್ ಹೀಟ್ ಆಗಿದೆ, ಲೆಫ್ಟ್ ಸೈಡ್ ಕೋಲ್ಡ್ ಆಗ್ಬಿಟ್ಟಿದೆ. ಕೋಲ್ಡ್ ಜಾಸ್ತಿ, ಹೀಟ್ ಜಾಸ್ತಿ. 4 ವರ್ಷದಿಂದ ಇದೇ ತರ ಆಗ್ತಾ ಇದೆ ಈಗ ನನಗೆ. ಹೌದು, ಈಗ ಅದಕ್ಕೆ ಮುಂದಿನ ಸೆಷನ್ಗಳಿಂದ ಮನಸ್ಸಿನ ಮುಖಾಂತರ ತೆಗೆಯೋದು ಹೇಳ್ಕೊಡ್ತೀನಿ. ಅಂದ್ರೆ ನೀವು ಓವರ್ ಆಗಿ ಕೆಲಸ ಮಾಡಿದೀರಾ ಅಂತ ಆಯ್ತು. ಫಿಸಿಕಲ್ ಆಗಿ ನಿಮಿಷ, ಫಿಸಿಕಲಿ ಮೆಂಟಲಿ ಎರಡೂ ಮಾಡಿದೀರಾ, ಸರಿನಾ ತಪ್ಪ? ಅಷ್ಟೇ.
ನೀವು ಭೂತ ಪ್ರೇತದೇನಿಲ್ಲ ಆಪ್ಷನು. ನೀವು ವಿಪರೀತವಾಗಿ ಕೆಲಸ ಮಾಡಿದಿರ, ಮೆಂಟಲಿನೂ ತಲೆ ಕೆಡಿಸ್ಕೊಂಡು ಕೆಲಸ ಮಾಡಿದಿರ ಅಂದ್ರೆ ಅದು ನಿಮ್ಮದಲ್ಲದ. ಈಗ ಕಂಪ್ನಿಗೋಸ್ಕರ ದುಡಿತಾ ಇರೋದ್ರಿಂದ ನಿಮಗೆ ಅದು ಬೇಜಾರು ಆಗೇ ಆಗುತ್ತೆ. 8 ಅವರ್ ಕೆಲಸ ಮಾಡೋದನ್ನ 10 ಅವರ್ ಮಾಡಿಸ್ಬಿಟ್ಟು ಏನು ಕೊಡ್ಲಿಲ್ಲ ಅಂದ್ರೆ ಬೇಜಾರು ಸಾಧಾರಣವಾಗಿ ಆಗುತ್ತೆ. ಕರೆಕ್ಟಾ? ಅಲ್ಲ, ಇದು 100% ಕರೆಕ್ಟ್ ಇದು. ಟೆನ್ಷನ್ಗೆ ಟೀ ಕುಡಿತೀರಾ, ಕಾಫಿ ಕುಡಿತೀರಾ, ಅದರಿಂದನೂ ಬರುತ್ತೆ. ಹೌದು, ಇದೆಲ್ಲ ಮಾಡಿದ್ದೀನಿ. ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿ ಆಗ್ತಾ ಇಲ್ಲ ಅಷ್ಟೇ, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ. ಓಕೆ, ಅರ್ಥ ಆಯ್ತು ಸರ್. ನೋಡಿ ಹಂಗೆ ಕ್ಯಾಚ್ ಮಾಡ್ಕೋಬೇಕು ಪಾಯಿಂಟ್ನ. ಆಯ್ತು. ಈಗ ನೋಡಿ ಇವರು ನೀವ್ ಹೇಳ್ತಾ ಇರೋದು ನನಗೆ ಹೆಂಗಾಯ್ತು ಅಂದ್ರೆ ಕನ್ನಡಿ ತೋರಿಸ್ಬಿಟ್ಟು ಇದೇ ನೋಡು ನೀನು ಅಂದಂಗ ಆಯ್ತು. ಆಯ್ತು, ಕನ್ನಡಿನ ಆಮೇಲೆ ನಾಳೆ ಇನ್ನು ಏನಾದ್ರು ಚಿಂತೆ ಮಾಡ್ಬೇಕು ಅಂದ್ರೆ ಅದಕ್ಕೂ ನಾನ್ ಚಿಂತೆ ಮಾಡ್ಬೇಕು, ಇದನ್ನ ಯೋಚನೆ ಮಾಡ್ಲಾ ಬೇಡವಾ ಅಂತ. ಏನ್ ಜಯಲಕ್ಷ್ಮಿ ಅಮ್ಮ ಅವರು ಪಾರ್ಟಿ ಜೋರು. ನಮಸ್ಕಾರ ಗುರುಜಿ, ಚೆನ್ನಾಗಾಯ್ತು ಗುರುಜಿ. ತುಂಬಾ ಜನ ಒಂದು 35 ಜನ ಬಂದಿದ್ದು, ತುಂಬಾ ಚೆನ್ನಾಗಾಯ್ತು ಎಲ್ಲ. ಸ್ವಲ್ಪ ಮಾತಾಡ್ಬೋದು ಗುರುಜಿ? ಮಾತಾಡಿ. ಇವಾಗ ಇಷ್ಟು ಜನ ಇದೀವಲ್ಲ ಇಲ್ಲಿ, ಯಾರು ಬೆಳಗ್ಗೆ ಎದ್ದ ತಕ್ಷಣ ಖುಷಿ ಖುಷಿಯಾಗಿ ಎದ್ದೇಳ್ತೀರಾ ಹೇಳಿ? ನಾರ್ಮಲಿ ನಾವೇನ್ ಮಾಡ್ತೀವಿ, ಕೆಲಸ ಇದ್ದೆ ಅಂತ ಟೆನ್ಷನ್, ಎದ್ದೇಳ್ಬೇಕು, ನಾನು ಅದು ಮಾಡ್ಬೇಕು ಇದು ಮಾಡ್ಬೇಕು ಥಿಂಕ್ ಮಾಡ್ಕೊಂಡೇ ಹೇಳ್ತೀವಿ ನಾವು ಎಲ್ಲರೂ. ಅವ್ರಿಗೆ ಸತ್ಯದ ಅರಿವು ಆಗ್ಬಿಟ್ಟಿದೆ. ಸತ್ಯದ ಅರಿವು, ಇದು ಜೀವನ ಅಂದ್ರೆ ಎಲ್ಲಾ ಇರುತ್ತೆ, ಮಿಕ್ಸ್ಚರ್ ಆಫ್ ಬ್ಯೂಟಿ ಅಂಡ್ ಇಂಟೆಲಿಜೆನ್ಸ್ ಅಂತ ಗೊತ್ತಾಗ್ಬಿಟ್ಟವ್ರಿಗೆ ಪಕ್ಕ ರೆಡಿ ಆಗ್ಬಿಟ್ಟವ್ರು ರಾಧಾ ಅವರು. ಅದೇ ಎಲ್ರು ಗ್ರಾಟಿಟ್ಯೂಡ್ ಇರ್ಬೇಕು. ಅಂದ್ರೆ ದೇವ್ರೇ ನನ್ನ ಸುಖವಾಗಿ ಇಡ್ಸಿದ್ಯಾ, ನನ್ ಪಕ್ಕ ಇರೋ ಗಂಡ ಮಕ್ಳು ಅವ್ರನ್ನೆಲ್ಲ ಸುಖವಾಗಿ ಇಟ್ಟಿದ್ಯಾ. ಆಮೇಲೆ ಸರೌಂಡಿಂಗ್ಸ್, ಮತ್ತೆ ಯಾರು ನಮ್ ರಿಲೇಟಿವ್ಸ್ ದಿಂದ ಏನು ಕೆಟ್ಟ ಫೋನ್ ಬಂದಿಲ್ಲ ನಮ್ಗೆ. ಆಮೇಲೆ ಪಕ್ಕದ ಮನೆಯವ್ರು ಚೆನ್ನಾಗಿದಾರ, ತುಂಬಾ ಒಳ್ಳೇದು, ಎಲ್ರು ಚೆನ್ನಾಗಿರ್ಲಿ ಅನ್ನೋದನ್ನ ಫಸ್ಟ್ ಬೇಡ್ಕೋಬೇಕು, ದೇವ್ರಿಗೆ ನಮಸ್ಕಾರ ಮಾಡ್ಬೇಕು, ಆರಾಮಾಗಿ ಎದ್ದೇಳ್ಬೇಕು. ಆಮೇಲೆ ಇನ್ನೊಂದ್ ಏನ್ ಮಾಡ್ತೀವಿ ಅಂದ್ರೆ, ಮನೆಯಲ್ಲಿ ಗಂಡ ಇರ್ತಾರೆ, ಆಮೇಲೆ ಮಕ್ಳು, ನಾದ್ನಿಯರು, ಮೈದ್ನಂದ್ರು, ಅತ್ತೆಂದ್ರು ಕೆಲವೊಬ್ರಿಗೆಲ್ಲ ಇರ್ತಾರೆ. ಎದ್ದ ತಕ್ಷಣ ಫಸ್ಟ್ ಅವ್ರದ್ದೊಂದು ನೆಗೆಟಿವ್ ಹ್ಯಾಬಿಟ್ ನಮ್ಗೆ ಇಷ್ಟ ಆಗಲ್ಲ. ಎದ್ದ ತಕ್ಷಣ ಫಸ್ಟ್ ಅವ್ರನ್ನ ಬೈಕೋತೀವಿ, ಕಣ್ಣು ತಕ್ಷಣ ಫಸ್ಟ್ ಅಯ್ಯೋ ಹಿಂಗಿದ್ದಾರೆ ಹಂಗಿದ್ದಾರೆ ಅನ್ಕೊಂಡೇ ಎದ್ದೇಳ್ತೀವಿ. ಅದರಿಂದ ನಾವು ಡೈಲಿ ಆತರ ಮಾಡೋದ್ರಿಂದ ಆ ನೆಗೆಟಿವಿಟಿ ಕೂತ್ಕೊಂಡು ಯಾವ್ದಾದ್ರು ಒಂದ್ ರೋಗ ಬರೋದು ಗ್ಯಾರಂಟಿ. ಎಲ್ಲ ಬರ್ದಿಟ್ಕೊಳ್ಳಿ, ಗ್ಯಾರಂಟಿ. ನಾವು ಬೆಳಿಗ್ಗೆ ಎದ್ದ ತಕ್ಷಣ ಯಾರು ಶಪಿಸ್ತೀವೋ ಗ್ಯಾರಂಟಿ ಆಗಿ ಬರುತ್ತೆ. ಇವಾಗ ನೋಡಿ, ನಮ್ಗೆ ಯಾರು ತುಂಬಾ ಕ್ಲೋಸ್ ಫ್ರೆಂಡು ಅಥವಾ ಬಾಯ್ ಫ್ರೆಂಡು, ಗರ್ಲ್ ಫ್ರೆಂಡು ಕಾಣಿಸಿದ್ರೆ ಒಂಥರ ಆ ಸ್ಮೈಲ್ ಬೇರೆ ಇರುತ್ತೆ, ಒಂಥರ ಒಳಗಿಂದ ಏನೋ ಬಂದಂಗೆ. ಇವಾಗ ನಾವು 10 ವರ್ಷದಿಂದ ಸಿಕ್ಕಿರೋದಿಲ್ಲ ಫ್ರೆಂಡ್ ಸಿಕ್ಕಿರ್ತಾರೆ, ಅವ್ರನ್ನ ಮಾತಾಡ್ಸೋವಾಗ ಅವ್ರು ಸಿಕ್ಕರು ಅಂತಾನೆ ಅಷ್ಟು ಖುಷಿ ಆಗುತ್ತೆ ನಮ್ಗೆ. ಅವಾಗ ಒಂದು ಡೋಪಮೈನ್ ಅಂತ ಒಂದು ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಆ ತರ ನೀವು ಯಾವಾಗಲೂ ಬೆಳಗ್ಗೆ ಎದ್ದ ತಕ್ಷಣ ಏನಾದ್ರು ಸಂತೋಷವಾಗಿರೋದು ನೆನೆಸ್ಕೊಳ್ಳಿ, ಮನಸ್ಸಿಗೂ ನೆಮ್ಮದಿ ಇರುತ್ತೆ, ನಮ್ಗೇನು ತುಂಬಾ ಚೆನ್ನಾಗಿರುತ್ತೆ. ಅದೇ ಸರ್ ಯಾವಾಗ್ಲೂ ಹೇಳ್ತಾರಲ್ಲ, ಪ್ರೀತಿ ಪ್ರೀತಿ ಪ್ರೀತಿ, ಫಸ್ಟ್ ಎಲ್ಲಾನು ಪ್ರೀತಿಯಿಂದ ನೋಡಿ, ಪ್ರೀತಿನ ಹಂಚಿ. ನಮ್ದು ಸ್ಪೆಷಾಲಿಟಿನೇ ಮಧ್ಯದಿಂದ ಹೇಳೋದಲ್ಲ. ಮಧ್ಯದಿಂದ ಹೇಳಿದ್ರೆ ಯಾರಿಗೂ ಅದು ತಲೆ ಒಳಗಡೆ ಹೋಗಲ್ಲ. ನಾವು ಅದಕ್ಕೆ ಮೂಲ ಹಿಡ್ಕೊಂಡ್ ಬರ್ತೀವಿ, ಅವಾಗ್ಲೇ ಅದಕ್ಕೆ ಯೋಚನೆ ಮಾಡಕ್ ಮನುಷ್ಯ ಪ್ರಯತ್ನ ಪಡ್ತಾನೆ. ನಾವೇನಾದ್ರೂ ಮಧ್ಯದಲ್ಲಿ ಹೇಳ್ಬಿಟ್ರೆ ನಾವ್ ಹಿಂಗ್ ಮಾಡ್ಬೇಕು, ಬೆಳಗ್ಗೆ ಎದ್ದ ತಕ್ಷಣ ಹಂಗ್ ಮಾಡ್ಬೇಕು ಅಂತ ನೀವ್ ಹೇಳಿದ್ ಕರೆಕ್ಟು, ಇಲ್ಲ ಅಂತಲ್ಲ, ಆದ್ರೆ ಮೂಲದಿಂದಾನೇ ಬರ್ಬೇಕು. ಇವತ್ತು ಕೊಟ್ಟಿರೋ ಏಟ್ಗೆ ಎಲ್ಲಾರು ಸುಧಾರಿಸ್ಕೋಬೇಕು ಅಂದ್ರೆ ಸುಧಾರಿಸ್ಕೊಳಕ್ ಆಗಲ್ಲ ಇವತ್ತು ಕೊಟ್ಟಿರೋ ಏಟ್ಗೆ. ಯಾಕಂದ್ರೆ ವಿಡಿಯೋ ನೋಡ್ತಾ 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 ಇನ್ನೂ ಯೋಚನೆ ಮಾಡಬೇಕು. ಯೋಚನೆ ಮಾಡಿ 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 ಕೊನೆಗೆ ಆ ಯೋಚನೆ ಮಾಡೋದನ್ನೇ ಬಿಟ್ಬಿಡ್ಬೇಕು. ಇದೇ ಸ್ಪೆಷಾಲಿಟಿ. ಇದನ್ನ ಮಾಡಿದಾಗ ಮಾತ್ರ, ಅಂದ್ರೆ ನೋಡಿ ಹೇಳ್ಬಿಟ್ಟೆ, ಕರೆಸ್ಪಾಂಡೆನ್ಸು ಯಾವ್ಯಾವ ಅಂಗದಿಂದ ಏನೇನ್ ಸಮಸ್ಯೆ ಬರುತ್ತೆ, ಎಲ್ಲಿ ಕೂತ್ಕೊಂಡ್ರೆ ನಮ್ಮ ಆಲೋಚನೆಗಳು, ಎಲ್ಲಿ ಕೂತ್ಕೊಂಡ್ರೆ ನಮ್ಮ ಒತ್ತಡಗಳು, ಎಲ್ಲಿ ಕೂತ್ಕೊಂಡ್ರೆ ಏನಾಗುತ್ತೆ ಅನ್ನೋದು ಹೇಳ್ಬಿಟ್ಟೆ. ಈಗ ಚಿದಂಬರ ಅವ್ರಿಗೆ ಪಾಪ ಅವರು ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ, ಭುಜ ನೋವು ಬರುತ್ತೆ. 2-3 ತರ ಕಳ್ಕೋಬಹುದು. ಒಂದು ರೆಸ್ಟ್ ಕೊಡ್ಬೇಕು ಚೆನ್ನಾಗಿ, ಇನ್ನೊಂದು ಎಕ್ಸರ್ಸೈಸ್ ಮಾಡ್ಬೇಕು, ನೋವಿರೋದಕ್ಕೆ ಎಕ್ಸರ್ಸೈಸ್ ಮಾಡ್ಬೇಕು, ಯಾಕಂದ್ರೆ ರಕ್ತದ ಅರಿವು ಅಲ್ಲಿಗೆ ಹೋಗ್ಬೇಕು. ಇನ್ನೊಂದು ಮಾನಸಿಕವಾಗಿ
ಅಲ್ಲಿರೋದನ್ನ ತೆಗಿಬೇಕು. ಉದಾಹರಣೆ ನೀವೇ, ಲಕ್ಷ್ಮಿ ಅವರು, ಜಯಲಕ್ಷ್ಮಿ ಅಮ್ಮ ಅವರು, ಅವ್ರದ್ದು ಯಾವುದೋ ಒಂದು ನೋವಿತ್ತು, ತೆಗೆದಿದ ತಕ್ಷಣ ಹೊಟ್ಟೋಯ್ತು, ಕ್ಲೀನಾಗಿ ಹೊಟ್ಟೋಯ್ತು, ಮುಗೀತು. ಅದನ್ನ ಬಿಟ್ರೆ ಭೂತಾಕಾರವಾಗಿ ಬೆಳೆಯುತ್ತೆ ಅಷ್ಟೇನೆ. ಸರಿ, ಆಯ್ತು.